ನಾವಿಲ್ಲಿ ಸೇರಿರುವಂಥ ವಿಚಾರ ಎಲ್ರಿಗೂ ತಿಳಿದಿರುವಂಥ ಸಂಗತಿ. ಲೋಕಾನುಗ್ರಹಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ವಿರುದ್ಧ ನಿಂದನಾತ್ಮಕ ಪದಪ್ರಯೋಗವನ್ನು ಮಾಡಿದ ಮಾಧ್ಯಮ ನಿರೂಪಕನ ವಿರುದ್ಧ ಖಂಡಿಸುವಂಥ ಒಂದು ಸಭೆಯನ್ನು ನಾವಿಲ್ಲಿ ಏರ್ಪಡಿಸಿದ್ದೇವೆ. ಸಾರ್ವಕಾಲಿಕ ವ್ಯಕ್ತಿತ್ವ ಹೊಂದಿದ ಜಗತ್ಪ್ರಭೆ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ನಿಂದಿಸುವುದನ್ನು ಎಳ್ಳಷ್ಟು ಸಹಿಸದ ಪ್ರವಾದಿ ಪ್ರೇಮಿಗಳು ಇಲ್ಲಿ ಸೇರಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಆಕ್ರೋಶಕ್ಕೆ ಗಲಭೆಗೆ ಕಾರಣಕರ್ತರಾಗದೆ ನಮ್ಮೆಲ್ಲರ ಖಂಡನೆಯನ್ನ ಭಾರತ ಸಂವಿಧಾನದ ಆಶಯದಲ್ಲಿ ನಾವಿಲ್ಲಿ ಸರ್ಕಾರಕ್ಕೆ ಹಾಗೂ ಕಾನೂನಿನ ಮುಖ್ಯಸ್ಥರಿಗೆ ನಾವು ನಮ್ಮ ಖಂಡನೆಯನ್ನು ವ್ಯಕ್ತಪಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಿದ್ದೇವೆ. ಮುಡಿಪು ಪರಿಸರದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಸನ್ಮಾನ್ಯ ಎಸ್.ಕೆ. ಖಾದರ್ ಹಾಜಿ ಅವರ ನೇತೃತ್ವದಲ್ಲಿ ನಾವು ಕಳೆದ ವಾರ 3 ಸಭೆಗಳನ್ನು ನಡೆಸಿ ಈ ಒಂದು ಶುಕ್ರವಾರದ ಈ ಒಂದು ಸಾಯಂಕಾಲದ ಹೊತ್ತಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಲು ನಿರ್ಧರಿಸಿದೆವು. ಆ ಪ್ರಕಾರ ಪ್ರವಾದಿ ಪ್ರೇಮಿಗಳಾದ ನಿಮ್ಮೆಲ್ಲರ ಸಹಕಾರದೊಂದಿಗೆ ಸುಂದರವಾದ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಲು ಸಾಧ್ಯವಾಯಿತು. ಇಲ್ಲಿ ಒಂದೇ ಒಂದು ವಿಚಾರ ಇರುವಂತದ್ದು, ಪ್ರವಾದಿಯನ್ನ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವನ್ನ ನಿಂದಿಸಿದ ವ್ಯಕ್ತಿಯನ್ನ ಖಂಡಿಸುವಂತದ್ದು. ಎಲ್ಲ ಜನ ವರ್ಗ ಪಂಥ ವಿಶ್ವಾಸದವರಿಂದ ಗೌರವಿಸಲ್ಪಡುವ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವನ್ನ ನಿಂದಿಸುವಂತದನ್ನ ಯಾರು ಕೂಡ ಸಹಿಸುವುದಿಲ್ಲ. ಪ್ರೇಮಿಗಳ ಗೌರವ ಅನ್ನುವಂಥದ್ದನ್ನ ಘಂಟಾಘೋಷವಾಗಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ನಾವು ಈ ಸಭೆಯ ಮೂಲಕ ನಾವು ಸರ್ಕಾರಕ್ಕೆ ಆಗ್ರಹ ಪಡಿಸುವಂತಹ ಒಂದು ವಿಚಾರ, ಪ್ಯಾನೆಲ್ ಡಿಸ್ಕಷನ್ ಅನ್ನುವಂತ ಒಂದು ಕಾರ್ಯಕ್ರಮದ ಮೂಲಕ ಕೆಲವೊಂದು ವಿಚಾರಗಳನ್ನು ಇಟ್ಟುಕೊಂಡು ಬಹಳಷ್ಟು ಅನ್ಯೋನ್ಯವಾಗಿ ಬಹಳಷ್ಟು ಗೌರವದಿಂದ ಜೀವಿಸ್ತಾ ಇರತಕ್ಕಂತ ಧರ್ಮೀಯರ ನಡುವೆ ಬಿರುಕುಟ್ಟಿಸುವಂತ ಪ್ಯಾನೆಲ್ ಡಿಸ್ಕಷನ್ಗಳನ್ನ ಈಗಾಗಲೇ ಸರ್ಕಾರ ಬ್ಯಾನ್ ಮಾಡಬೇಕು. ಪೊಲೀಸರು ಕೂಡ ಇದಕ್ಕೆ ಸೂಕ್ತವಾದ ವರದಿಯನ್ನು ಒಪ್ಪಿಸಿಕೊಂಡು ಸರ್ಕಾರದಲ್ಲಿ ಡಿಬೇಟ್ ಪ್ಯಾನೆಲ್ ಡಿಸ್ಕಷನ್ ಅನ್ನುವಂತ ಕಾರ್ಯಕ್ರಮದ ಮೂಲಕ ಸಮಾಜದಲ್ಲಿ ವಿಘಟನೆಯನ್ನು ಮಾಡುವಂತ ಮಾಧ್ಯಮಗಳ ವಿರುದ್ಧ, ಜನರ ವಿರುದ್ಧ ಸೂಕ್ತವಾದ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತ ವಿಚಾರವನ್ನ ಈ ಸಭೆಯಲ್ಲಿ ನಾವು ಒಕ್ಕರಲಲ್ಲಿ ನಾವು ಬೇಡಿಕೆಯನ್ನು ಮಂಡಿಸ್ತಾ ಇದ್ದೇವೆ. ನನ್ನ ಕರ್ತವ್ಯ ಸ್ವಾಗತ ಹೇಳುವಂತಹದ್ದು. ಸುನ್ನಿ ಸಂಘಟನೆಗಳ ಈ ಒಕ್ಕೂಟದಲ್ಲಿ ಎಲ್ಲ ವಿದ್ಯಾರ್ಥಿ ಒಕ್ಕೂಟದ ಹಾಗೂ ಸಂಯುಕ್ತ ಜಮಾಅತಿನ ನಾಗರಿಕರ ಬೆಂಬಲದೊಂದಿಗೆ ಸಂಘಟಿಸಿದಂತ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ನಾಯಕರು, ಆಧ್ಯಾತ್ಮಿಕ ಪ್ರಭೆ ನಮ್ಮೆಲ್ಲರ ನಾಯಕರಾದ ಕಾಜಿ ಸೈಯದ್ ಫಜಲ್ ಕೊಯಮತ್ತಂಗಳ್ ಕೂರತ್ರವರು ಆಗಮಿಸಿದ್ದಾರೆ. ಅವರನ್ನ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ನಾಯಕರು, ನಮ್ಮ ಊರಿನ ಒಂದು ದೊಡ್ಡ ಸ್ಥಾಪನೆ ಶಿಲ್ಪಿಯು ಆಗಿರತಕ್ಕಂಥ ಶೇಖುನ ಶರಫುಲ್ ಉಲಮಾ ಅಬ್ಬಾಸ್ ಉಸ್ತಾದ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶೇಖುನ ಪಿ ಅಹಮದ್ ಮುಸ್ಲಿಯಾರ್ ಪಾತೂರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸೈಯದ್ ಮದಕಾ ತಂಗಳ್ರವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಪ್ರಭಾಷಣೆಯಲ್ಲಿರುವ ನನ್ನ ಬಾಲ್ಯಕಾಲದ ಸ್ನೇಹಿತ, ಒಳ್ಳೆಯ ಪ್ರಭಾಷಣಕಾರ ಸಿರಾಜುದ್ದೀನ್ ಸಕಾಫಿ ಕಲ್ಯಾಣ್ರವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸಂಯುಕ್ತ ಜಮಾತಿನ ಸಂಘಟಕರಲ್ಲಿ ಒಬ್ಬರಾದ ಉಮರ್ ಹಾಜಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಏಷ್ಯನ್ ಹಾಜಿ ಅವರು ಇದ್ದಾರೆ. ಅವ್ರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸಾಂಬಾರು ತೋಟದ ನಮ್ಮ ಗುರುವರಿಯರು ಇದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಆಸಿಫ್ ಸಕಾಫಿ ಅವರು ನಮ್ಮ ಜೊತೆಗಿದ್ದಾರೆ. ಎಲ್ಲ ಕಾರ್ಯಕ್ರಮಗಳನ್ನು ಸಂಘಟಿಸಲು ನಮ್ಮೊಟ್ಟಿಗೆ ಬಹಳಷ್ಟು ಪಾದರಸ ಚುರುಕಿನಲ್ಲಿ ಓಡಾಡಿದಂತ ಎಸ್.ಕೆ. ಖಾದರ್ ಹಾಜಿ ಅವರು, ಮೂಳೂರು ಸಕಾಫಿ ಅವರು, ಎಸ್.ನ ನೇತಾರರಾಗಿರುವಂತ ಮೂಳೂರು ಸಿದ್ದಿಕ್ ಸಕಾಫಿ ಅವರು, ಕೆ.ಇ. ಉಸ್ತಾದ್ರವರು, ಕೆ.ಬಿ. ಉಸ್ತಾದ್ರವರು,
ಜಬ್ಬಾರ್ ಉಸ್ತಾದ್ ಅವರು ಬಂದಿದ್ದಾರೆ, ಅವರು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಈ ಸಂಘಟನೆಯಲ್ಲಿ ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆ ಇಲ್ಲದೆ ದುಡಿದಂತ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ಈ ಒಂದು ಕಾರ್ಯಕ್ರಮ ಶಾಂತಿಯ ಕಾರ್ಯಕ್ರಮ, ಈ ಕಾರ್ಯಕ್ರಮ ಪ್ರವಾದಿ ಪ್ರೇಮಿಗಳ ಕಾರ್ಯಕ್ರಮ. ಪೊಲೀಸರು ನಮ್ಗೆ ಹೇಳಿದ್ರು ಕಾರ್ಯಕ್ರಮಕ್ಕೆ ನೀವು ಯಾವುದೇ ರೀತಿಯಲ್ಲಿ ತೊಡಕುಂಟಾಗಬಾರದು ಅಂತ ಹೇಳಿ. ಈ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಪೊಲೀಸರಿಂದ ಖಂಡಿತವಾಗಿಯೂ ಸಹಪಾಠ ಸಿಗುವಂತ ಒಂದು ಕಾರ್ಯಕ್ರಮ ಆಗುತ್ತೆ ಅನ್ನುವಂತ ನಂಬಿಕೆಯೊಂದಿಗೆ ನಿಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತಿಸುತ್ತಾ, ಈ ಒಂದು ಕಾರ್ಯಕ್ರಮ ಸಂಘಟಿಸಲು ಜಾಗವನ್ನು ಒದಗಿಸಿಕೊಟ್ಟಂತ ರಮೇಶ್ ಶೇಡವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ ಹಲವಾರು ಅಂಗಡಿ ಮಾಲಕರುಗಳಿಗೆ ತೊಂದರೆ ಆಗುವುದಿದ್ರು ಕೂಡ ನಮ್ಮೊಂದಿಗೆ ಎಲ್ಲರೂ ಕೂಡ ಸಹಕರಿಸಿದ್ದಾರೆ, ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. اللهم صل على سيدنا محمد وعلى آل سيدنا محمد. اللهم صل صلاة كاملة وصل سلاما تاما على سيدنا محمد وتنفرج بالقربات اللهم اهدنا وارزقنا بالصلوات وصحبه في كل أمة على ملك رضيت وصل ورحمتنا إلى بركة شاملة منا إلى حضرة النبي محمد صلى الله عليه وسلم أجمعين. بسم الله الرحمن البدرين والغائبين أجمعين. بسم الله الرحمن الرحيم وقطها بسم الله القلب إلى المسوار. بسم الله الرحمن الرحيم الكبير فايه قدس الله. بسم الله الرحمن السلطان الرحمن الرحيم جميل قدس الله. بسم الله الرحمن الرحيم زاول من النعودي قدس الله. بسم الله الرحمن الرحيم داوود الحكيم قدس الله تعالى. بسم الله الرحمن الرحيم جلال الدين بخاري قدس الله تعالى. بسم الله الرحمن الرحيم مولى البخاري قدس الله تعالى. بسم الله الرحمن الرحيم تاج العلماء قدس الله تعالى. بسم الله الرحمن الرحيم قطب الزمان أصيل محمد الشريف المدني قدس الله. بسم الله الرحمن الرحيم قطب الزمان أصيل الإمام برمي قدس الله. بسم الله الرحمن الرحيم محمد البدوي قدس الله تعالى. بسم الله الرحمن الرحيم إبراهيم دوسوكي قدس الله تعالى. بسم الله الرحمن الرحيم إبراهيم باتشاه قدس الله تعالى. بسم الله الرحمن الرحيم ابن أبو طاهر قدس الله تعالى. بسم الله الرحمن الرحيم علي الكوفي قدس الله تعالى. بسم الله الرحمن الرحيم صدقة الله كاهلي قدس الله تعالى. بسم الله ما شاء الله رحمه من الآخرة. بسم الله الرحمن الرحيم إخواننا أخوات مشايخنا المستاذين المسلمين والمسلمات لا إله إلا الله. اللهم ارزقنا بالجنة زيارته وفي الأرض شفاعته وتعالى مأخوذ. اللهم لا تضلنا فغفرت ولم لا فرجت ولا ذلنا قويت قويت وشرط يا رب العالمين. اللهم دفعنا شر الكافرين والمنافقين والظالمين وشر كل شر ما قبل. اللهم نجد يا ودود يا ودود يا ودود يا بالعرش المجيد ما يدري. اللهم صل على محمد صلى الله عليه وسلم وقل ما قال لنا محمد صلى الله عليه وسلم. اللهم اعز الاسلام والمسلمين واذل الشرك والمشركين. اللهم اعز الاسلام والمسلمين واذل الشرك والمشركين. اللهم اعز الاسلام والمسلمين واذل الشرك والمشركين. اللهم يا مالك الكتاب يا مفتح الابواب يا مسدد الاسباب يا مستقر القلب. اللهم ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وأهدنا إنك أنت التواب الرحيم. اللهم قض حاجاتنا يا قاضي الحاجات آمين برحمتك يا أرحم الراحمين. بسم الله الرحمن الرحيم. الحمد لله رب العالمين والصلاة والسلام على سيد الأنبياء والمرسلين وعلى آله وأصحابه الفائزين برضا الله. أما بعد فأعوذ بالله من الشيطان الرجيم.
بسم الله الرحمن الرحيم يريدون ليطفئوا نور الله بأفواههم والله متم نوره ولو كره الكافرون صدق الله المولان العظيم صدق وصدق وبلغ رسوله النبي الكريم ونحن على ما قال ربنا من الشاهدين الشاكرين والحمد لله رب العالمين الصلاة والسلام عليك يا سيدنا يا رسول الله خذ بأيدينا قلت حيلتنا أدركنا يا حبيب الله اللهم صل وسلم وبارك عليه وصل على جميع الأنبياء والمرسلين وآل كل الصحابة أجمعين. ಮುಡಿಪು ಸಂಯುಕ್ತ ಜಮಾತ್ ಮತ್ತು ಮುಸ್ಲಿಂ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೆಸುತ್ತಿರುವಂತಹ ಖಂಡನಾ ಸಭೆಯಲ್ಲಿ ದುಆದ ಮೂಲಕ ಆಶೀರ್ವಾದವನ್ನು ಮಾಡಿದ ನಮ್ಮೆಲ್ಲರ ಆಧ್ಯಾತ್ಮಿಕ ನಾಯಕರು ಕಾಜಿಗಳು ಕೂಡ ಆಗಿರುವ ಸಯ್ಯದನ ಕೋರತಂಗಳ್, ಜಮಯಿಯತುಲ್ ಉಲಮಾದ ನಾಯಕರಾಗಿರುವ ನಮ್ಮೆಲ್ಲರ ಆತ್ಮೀಯ ನಾಯಕರು ಕೂಡ ಶೇಖುನ ಶರಫುಲ್ ಉಲಮಾ ಅಬ್ಬಾಸ್ ಉಸ್ತಾದ್, ಫಾತೂರ್ ಉಸ್ತಾದ್ ಸಹಿತ ವೇದಿಕೆಯ ಮೇಲಿರುವ ಸಾದತ್ಗಳೇ, ವಿದ್ವಾಂಸರೇ, ಉಮರ ನಾಯಕರೇ, ವಿವಿಧ ಕಡೆಗಳಿಂದ ಈ ಕಾರ್ಯಕ್ರಮದಲ್ಲಿ ಬಂದು ಸೇರಿದ ಪ್ರೀತಿಯ ಸಹೋದರರೇ, ನನ್ನ ಶಬ್ದವನ್ನು ಆಲಿಸುತ್ತಿರುವ ಸರ್ವಧರ್ಮ ಬಾಂಧವರೇ, ಇವತ್ತು ನಾವು ಇಲ್ಲಿ ಸೇರಿರುವುದರ ಉದ್ದೇಶದ ಬಗ್ಗೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ವಿಶ್ವಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರನ್ನು ಯಾವುದೋ ಒಂದು ಚಾನಲಿನ ನಿರೂಪಕರು ಅತ್ಯಂತ ಕೆಳಮಟ್ಟದ ಪದಗಳನ್ನು ಬಳಸುವ ಮೂಲಕ ಒಂದು ಸಮುದಾಯದ ಮೇಲೆ ಒಂದು ಸಮುದಾಯವನ್ನು ನಿಂದಿಸುವ ಮೂಲಕ ಈ ದೇಶದಲ್ಲಿ, ನಾಡಿನಲ್ಲಿ ದೊಡ್ಡದಾದ ಪರಿಣಾಮವನ್ನು ಬೀರುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾವುದೋ ಒಂದು ಚರ್ಚೆಯ ಮಧ್ಯೆ ಅನಾವಶ್ಯಕವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರನ್ನು ಎಳೆದು ತರಲಾಗಿದೆ. ಆ ಒಂದು ಚರ್ಚೆಯನ್ನು ಎಳೆದು ತಂದಿರುವುದು ಈ ನಾಡಿನಲ್ಲಿರುವಂತಹ ಯಾವುದೋ ಒಬ್ಬ ಸಣ್ಣ ಭಾಷಣಗಾರಲ್ಲ, ಯಾವುದೋ ಒಬ್ಬ ವ್ಯಾಪಾರಿ ಆ ಪದವನ್ನು ಪ್ರಯೋಗ ಮಾಡುವ ಮೂಲಕ ಚರ್ಚೆಯನ್ನು ಎಳೆದು ತಂದಿಲ್ಲ. ಅಥವಾ ಈ ನಾಡಿನ, ಈ ದೇಶದ ಯಾವುದಾದ್ರೂ ಒಬ್ಬ ಸಾಮಾನ್ಯ ಪ್ರಜೆ ಆ ಒಂದು ವಿಚಾರವನ್ನು ಮಂಡನೆ ಮಾಡಿಲ್ಲ. ಆದರೆ ಆ ಒಂದು ವಿಚಾರವನ್ನು ಮಂಡನೆ ಮಾಡಿರುವುದು ಒಬ್ಬ ಟಿವಿಯ ನಿರೂಪಕರಾಗಿದ್ದಾರೆ ಎಂಬುದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಆದ್ದರಿಂದಲೇ ಪ್ರೀತಿಯ ಸಹೋದರರೇ, ಜಾತಿ, ಮತ, ವರ್ಗ ಯಾವುದು ಕೂಡ ನೋಡದೆ ಈ ಒಂದು ವಿಚಾರವನ್ನು ಎಲ್ಲರೂ ಕೂಡ ಪ್ರತಿಭಟಿಸಬೇಕಾದುದು ಅತ್ಯಂತ ಅನಿವಾರ್ಯವಾಗಿದೆ. ಯಾಕಂತ ಕೇಳಿದರೆ, ಟಿವಿಯ ನಿರೂಪಕರು ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ನಿಂದಿಸುವ ಮೂಲಕ ಒಂದು ಸಮಾಜಕ್ಕೆ ನೋವನ್ನುಂಟು ಮಾಡಿದರೆ, ನೋವನ್ನು ಕೊಟ್ಟಿದ್ದರೆ, ಆ ನೋವು ಕೇವಲ ಒಂದು ನೋವಾಗಿ ಬಾಕಿ ಉಳಿಯದೆ ಅದು ಅತ್ಯಂತ ದೊಡ್ಡದಾದಂತಹ ಕೆಟ್ಟ ಪರಿಣಾಮವನ್ನು ಈ ನಾಡಿನ ಮೇಲೆ ಬೀರುವಂತಹ ಎಲ್ಲಾ ಸನ್ನಿವೇಶಗಳು ಕೂಡ ಇತ್ತು. ಆದರೆ ಈಗಾಗಲೇ ಹೇಳಿರುವ ಹಾಗೆ ಇಸ್ಲಾಂ ಬಹಳಷ್ಟು ಸುಂದರವಾದ ಧರ್ಮವಾಗಿರುವುದರಿಂದ ಹಿಂಸೆಯನ್ನು, ಅಕ್ರಮವನ್ನು, ಅನ್ಯಾಯವನ್ನು ಯಾವತ್ತೂ ಕೂಡ ಬೆಂಬಲಿಸದ ಕಾರಣದಿಂದ
ಆ ಒಂದು ದೊಡ್ಡದಾದ ಅನಾಹುತವನ್ನು ತಪ್ಪಿಸಲು ನಮ್ಮಿಂದ ಸಾಧ್ಯವಾಯಿತು. ನೀವು ಯೋಚನೆ ಮಾಡಿ ನೋಡಿ, ಈ ಒಂದು ಪದವನ್ನು ಬಳಕೆ ಮಾಡಿರುವುದು ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ನಿಂದನೆ ಮಾಡಿರುವುದು ನಾನು ಈಗಾಗಲೇ ಹೇಳಿರುವ ಸಾಮಾನ್ಯ ವ್ಯಕ್ತಿಯಲ್ಲ, ಒಬ್ಬ ಮಾಧ್ಯಮದ ನಿರೂಪಕರಾಗಿದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಮಾಧ್ಯಮಗಳಿಗೆ ಈ ಜಗತ್ತಿನಲ್ಲಿ ನಾಡಿನಲ್ಲಿರುವಂತಹ ಜವಾಬ್ದಾರಿಯರು ಭಾರತ ದೇಶದ ಸಂವಿಧಾನದ 4ನೇ ಸ್ತಂಭವಾಗಿ ಈ ನಾಡಿನ ಮಾಧ್ಯಮಗಳನ್ನು ಪರಿಗಣಿಸಲಾಗ್ತಾ ಇದೆ. ಈ ದೇಶದ ಸಂವಿಧಾನವು 4ನೇ ಸ್ಥಾನವನ್ನು ಈ ನಾಡಿನಲ್ಲಿರುವಂತಹ ಮಾಧ್ಯಮಗಳಿಗೆ ಕೊಟ್ಟಿದೆ. ಒಂದು ನಾಡಿನ ಸಂವಿಧಾನ ಆ ದೇಶದ ಸುಸೂತ್ರವಾದ ಸುಭದ್ರವಾದ ಮುನ್ನಡೆಗೆ ಅತ್ಯಂತ ಅನಿವಾರ್ಯವಾದಂತಹ ಅವಶ್ಯಕವಾದಂತಹ ಒಂದು ಭಾಗವಾಗಿದೆ. ಆ ಅವಶ್ಯಕವಾದ ಭಾಗವಾದ ಸಂವಿಧಾನದ 4ನೆಯ ಭಾಗವಾಗಿ 4ನೆಯ ಅಂಶವಾಗಿ ಮಾಧ್ಯಮವನ್ನು ಒಳಪಡಿಸಿದರೆ, ಮಾಧ್ಯಮವನ್ನು ಪರಿಗಣಿಸಿದರೆ ಆ ಮಾಧ್ಯಮಕ್ಕೆ ಇವತ್ತು ಈ ನಾಡಿನ ಮೇಲೆ ಬೃಹತ್ತಾದ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ಮಾಧ್ಯಮಗಳು ನಿರ್ವಹಣೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡುವಾಗ ಮಾಧ್ಯಮಗಳನ್ನು ನಿರ್ವಹಣೆ ಮಾಡುವವರು ಯಾರು, ಮಾಧ್ಯಮಗಳಲ್ಲಿ ಮಾತನಾಡಬೇಕಾದವರು ಯಾರು, ಮಾಧ್ಯಮಗಳಲ್ಲಿ ಅವರು ಪ್ರಚಾರಪಡಿಸಬೇಕಾದಂತಹ ವರದಿಗಳು ಯಾವುದು ಎಂಬುದರ ಬಗ್ಗೆ ಬಹಳ ಸವಿಸ್ತಾರವಾದ ಮಾಹಿತಿ ಮತ್ತು ಆ ಬಗ್ಗೆ ಇರುವಂತಹ ಜ್ಞಾನಗಳು ಅವರಿಗೆ ಅತ್ಯಂತ ಅನಿವಾರ್ಯವಾಗಿದೆ. ಆದರೆ ಪ್ರೀತಿಯ ಸಹೋದರರೇ, ನಾವೀಗಾಗಲೇ ಚರ್ಚೆ ಮಾಡುತ್ತಿರುವಂತಹ ಚಾನೆಲಿನ ನಿರೂಪಕರು ತನ್ನ ಅಪಾರವಾದ ಅಜ್ಞಾನವನ್ನು ಪ್ರಕಟ ಮಾಡುವ ಮೂಲಕ ಈ ನಾಡಿನಲ್ಲಿ ದೊಡ್ಡದಾದ ಒಂದು ಸಮಸ್ಯೆಯನ್ನುಂಟು ಮಾಡಿದ್ದಾರೆ. ಈ ಸಮಸ್ಯೆಯ ವಿರುದ್ಧ ಎಲ್ಲರೂ ಕೂಡ ನಾವು ಹೋರಾಟ ಮಾಡಬೇಕಾದುದು ಅತ್ಯಂತ ಅನಿವಾರ್ಯವಾದಂತಹ ಒಂದು ವಿಚಾರವಾಗಿದೆ. ಪ್ರೀತಿಯ ಸಹೋದರರೇ, ಆ ನಿಟ್ಟಿನಲ್ಲಿ ಕೆಲಸ ಮಾಡುವಂತಹ ಮಾಧ್ಯಮಗಳು ಇವತ್ತು ಅತ್ಯಂತ ನಿಷ್ಪಕ್ಷಪಾತವಾದಂತಹ ವರದಿಗಳನ್ನು ಬಿತ್ತನೆ ಮಾಡುವುದಕ್ಕಿಂತ ಬದಲಾಗಿ ಪಕ್ಷಪಾತೀಯವಾದ ಸಮಾಜದಲ್ಲಿ ಸಮಸ್ಯೆಗಳನ್ನುಂಟು ಮಾಡುವ, ಸಮಾಜದಲ್ಲಿ ಗೊಂದಲಗಳನ್ನುಂಟು ಮಾಡುವ, ಸಮಾಜದಲ್ಲಿ ಅತ್ಯಂತ ಕೆಟ್ಟದಾದಂತಹ ಗಲಭೆಗಳಿಗೆ ಕಾರಣವಾಗುವಂತಹ ವರದಿಗಳನ್ನು ಪ್ರಚಾರ ಮಾಡುವ ಮೂಲಕ ನಾವು ಯಾವುದಾದರೂ ಕೆಲವೊಂದು ರಾಜಕಾರಣಿಗಳ ಅಥವಾ ರಾಜಕೀಯ ಪಕ್ಷಗಳ ಚೇಲಾಗಳಂತೆ ವರ್ತಿಸುತ್ತಿರುವುದನ್ನು ನಾವು ಇತ್ತೀಚಿನ ಮಾಧ್ಯಮಗಳಲ್ಲಿ ಕಾಣುತ್ತಾ ಇದ್ದೇವೆ. ಪ್ರೀತಿಯ ಸಹೋದರರೇ, ಮಾಧ್ಯಮಗಳು ನಿಷ್ಪಕ್ಷಪಾತವಾಗಿ ಇವತ್ತು ಕಾರ್ಯಗಳನ್ನು ವರದಿಗಳನ್ನು ರಿಪೋರ್ಟ್ ಮಾಡಬೇಕಾಗಿದೆ. ಯಾಕಂತ ಕೇಳಿದರೆ ಪ್ರೀತಿಯ ಸಹೋದರರೇ, ಇವತ್ತು ಕೂಡ ಹಳ್ಳಿ ಗಲ್ಲಿಗಳಲ್ಲಿರುವಂತಹ ಎಲ್ಲ ಪ್ರಜ್ಞಾವಂತ ಜನರು ಮಾಧ್ಯಮಗಳಲ್ಲಿ ಬರುವಂತಹ ವರದಿಗಳನ್ನು 100% ನಿಜವಾಗಿ ಸತ್ಯವೆಂದು ಭಾವಿಸುವವರಾಗಿದ್ದಾರೆ. ಆದ್ದರಿಂದಲೇ ಪ್ರೀತಿಯ ಸಹೋದರರೇ, ಆ ವರದಿಗಳನ್ನು ಪ್ರಕಟ ಮಾಡುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳು ಯಾವತ್ತೂ ಕೂಡ ತನ್ನ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಪಾಲಿಸಬೇಕಾದಂತಹ ಅನಿವಾರ್ಯತೆ ಇದೆ. ಈಗ ನೋಡಿ ನೀವು ಪ್ರೀತಿಯ ಸಹೋದರರೇ, ಭಗವಾನ್ ರವರೊಂದಿಗೆ ಚರ್ಚೆ ಮಾಡುವಂತಹ ಸನ್ನಿವೇಶದಲ್ಲಿ ಎಸ್ಆರ್ ಅಜಿತ್ ರವರು ಪ್ರೀತಿಯ ಸಹೋದರರೇ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಎಳೆದು ತಂದಿದ್ದಾರೆ. ಅಲ್ಲಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಎಳೆದು ತರಬೇಕಾದಂತಹ ಯಾವುದೇ ಅಗತ್ಯವಿಲ್ಲ. ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಧರ್ಮಕ್ಕೆ ಸೇರಿದಂತಹ ವಿಚಾರ ಕೂಡ ಅಲ್ಲ. ತಾನು ಯಾವ ವಿಚಾರದ ಬಗ್ಗೆ ಡಿಬೇಟ್ ಮಾಡಲು ಕುಳಿತಿದ್ದೇನೆಯೋ ಆ ವಿಚಾರದಲ್ಲಿ ತನಗೆ ಸಂಪೂರ್ಣವಾಗಿ ಅಜ್ಞಾನವಿದೆ ಎಂಬುದನ್ನು ಮರೆಮಾಚುವ ನಿಟ್ಟಿನಲ್ಲಿ ಇನ್ನೊಂದು ಸಮೂಹವನ್ನು, ಇನ್ನೊಂದು ಸಮುದಾಯವನ್ನು ಆ ಮಾಧ್ಯಮದ ನಿರೂಪಕರು ಎಳೆದು ತಂದಿದ್ದಾರೆ. ಪ್ರೀತಿಯ ಸಹೋದರರೇ, ಅಜಿತ್ ಸಹಿತವಿರುವಂತಹ ಎಲ್ಲಾ ಮಾಧ್ಯಮ ಮಿತ್ರರೊಂದಿಗೆ ಹೇಳಲಿಕ್ಕಿರುವುದು, ಯಾವುದಾದರೊಂದು ಮಹಾನ್ ವ್ಯಕ್ತಿಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡುವಾಗ, ಯಾವುದಾದರೊಂದು ಮಹಾನ್ ವ್ಯಕ್ತಿಗಳ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡುವಾಗ ಆ ವ್ಯಕ್ತಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಮಗೆ ಬೇಕಾಗಿದೆ. ಆ ವ್ಯಕ್ತಿಗಳ ಬಗ್ಗೆ ನಮಗೆ ಅರಿವು ಬೇಕಾಗಿದೆ. ಅರಿವಿಲ್ಲದೆ ಸಮಾಜದಲ್ಲಿ, ಜಗತ್ತಿನಲ್ಲಿ ಗೌರವಿಸಲ್ಪಡುವಂತಹ ವ್ಯಕ್ತಿಗಳ ಬಗ್ಗೆ ನಿಂದನಾತ್ಮಕವಾಗಿ ಮಾತನಾಡುವುದು ಒಮ್ಮೆಯೂ ಕೂಡ ಸಮಂಜಸವಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ಆದರೆ ಅಜಿತ್ ರವರು ಮಾತನಾಡುವ ತನ್ನ ಮಾತಿನ ಮೂಲಕ ಈ ಜಗತ್ತಿನ ಇತಿಹಾಸದ ಬಗ್ಗೆ, ಈ ಜಗತ್ತಿನ ಚರಿತ್ರೆಗಳ ಬಗ್ಗೆ ಇರುವಂತಹ
ತಮ್ಮ ಅಜ್ಞಾನವನ್ನು ಪ್ರಕಟ ಮಾಡಿದ್ದಾರೆ. ನಾನೀಗಾಗಲೇ ಹೇಳಿರುವ ಹಾಗೆ ಸಂವಿಧಾನದ ನಾಲ್ಕನೇ ಭಾಗವಾಗಿರುವಂತಹ ಮಾಧ್ಯಮಗಳನ್ನು ನಿರ್ವಹಣೆ ಮಾಡುವಂತಹ ನಿರೂಪಕರು ಇಂತಹ ಅಜ್ಞಾನಿಗಳಾಗಿ ಹೋದರೆ ಮುಂದಿನ ದಿನಗಳಲ್ಲಿ ಭಾರತ ದೇಶದ ಭವಿಷ್ಯವನ್ನು ಯಾವ ರೀತಿಯಲ್ಲಿ ನಾವು ಕಾಣಬೇಕು ಎಂಬುದನ್ನು ಕೂಡ ನಾವು ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ನೀವು ಯೋಚನೆ ಮಾಡಿ ನೋಡಿ, ಅವರು ಹೇಳಿದಂತಹ ಪದ ಪ್ರಯೋಗಗಳು ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ನೀವು ಯೋಚನೆ ಮಾಡಿ ನೋಡಿ, ಕೇವಲ ಮುಹಮ್ಮದ್ ರಸೂಲುಲ್ಲಾಹಿ 20ನೇ ಶತಮಾನದಲ್ಲಿ ಜನಿಸಿದವರಲ್ಲ, 21ನೇ ಶತಮಾನದಲ್ಲಿ ಜೀವಿಸಿದವರು ಕೂಡ ಅಲ್ಲ. 6ನೇ ಶತಮಾನದಲ್ಲಿ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜೀವಿಸಿದ್ದವರಾಗಿದ್ದರು. 6ನೇ ಶತಮಾನದ ಬಗ್ಗೆ ನಮಗೆ ಗೊತ್ತಿದೆ. ಚರಿತ್ರೆಯ ಪುಟಗಳಲ್ಲಿ ಡಾರ್ಕ್ ಏಜ್ ಎಂದು ಬಣ್ಣಿಸಲ್ಪಟ್ಟಂತಹ ಒಂದು ಯುಗವಾಗಿತ್ತು. ಅತ್ಯಂತ ದೊಡ್ಡ ಕಗ್ಗತ್ತಲ ಯುಗವಾಗಿತ್ತು. 6ನೇ ಶತಮಾನದಲ್ಲಿರುವಂತಹ ಕೆಲವೊಂದು ಸಂಪ್ರದಾಯಗಳು, 6ನೇ ಶತಮಾನಗಳ ಆಚಾರಗಳನ್ನು 21ನೇ ಶತಮಾನದಲ್ಲಿ ನಿಂತು ಅದು ತಪ್ಪು ಎಂದು, ಬಹುಶಃ ತಪ್ಪು ಎಂದು ಒಂದು ಟಿವಿ ಮಾಧ್ಯಮದೊಳಗೆ ನಿಂತುಕೊಂಡು ಮಾತನಾಡುವುದು ಮೂರ್ಖತನವಾಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಪ್ರೀತಿಯ ಸಹೋದರರೇ, 6ನೇ ಶತಮಾನದ ಬಗ್ಗೆ ನಮಗೆ ಗೊತ್ತಿದೆ. ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬದುಕುವಂತಹ, ಜನಿಸುವಂತಹ ಸನ್ನಿವೇಶಗಳು ಯಾವ ರೀತಿಯಲ್ಲಾಗಿತ್ತು. ತನಗೆ ಜನಿಸಿದ ಮಗು ಹೆಣ್ಣೆಂದಾದಲ್ಲಿ ಜೀವಂತವಾಗಿ ಹೂಳುತ್ತಿರುವಂತಹ ಒಂದು ಸಮೂಹ, ನಿರಂತರವಾಗಿ ಕೊಲೆಗಳು, ಲೂಟಿಗಳು, ದರೋಡೆಗಳು, ಅನ್ಯಾಯಗಳು, ಅಕ್ರಮಗಳು ಎಲ್ಲವೂ ಕೂಡ ಮೇಳೈಸಿದಂತಹ ಒಂದು ಸಮೂಹ. ಪ್ರೀತಿಯ ಸಹೋದರರೇ, 24 ಗಂಟೆಗಳು ಕೂಡ ಸಿಕ್ಕ ಮಹಿಳೆಯರನ್ನು ಬಲಾತ್ಕಾರವಾಗಿ ಹಿಡಿದು ಅತ್ಯಾಚಾರ ಮಾಡುವಂತಹ ಒಂದು ಸಮೂಹ. ಅವರ ಅತ್ಯಾಚಾರ ಕಾಮಚೇಷ್ಟೆಯ ಮುಂದೆ ಅವರಿಗೆ ಯಾರು ಕೂಡ ಮುಖ್ಯವಲ್ಲ. ಸ್ವತಃ ಸಹೋದರಿಯರನ್ನು ಕೂಡ ಅತ್ಯಾಚಾರ ಮಾಡುವಂತಹ ಕೆಳಮಟ್ಟದ ಕಾರ್ಯಚಟುವಟಿಕೆಗಳನ್ನು, ಕೆಳಮಟ್ಟದ ವೃತ್ತಿಗಳನ್ನು ಮಾಡುತ್ತಿರುವಂತಹ ಸಮೂಹ. ಆ ಸಮೂಹದಲ್ಲಾಗಿತ್ತು ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನಿಸಿ ಬಂದದ್ದು. ಆ ಸಂದರ್ಭದಲ್ಲಿ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವರನ್ನು ಪರಿವರ್ತನೆ ಮಾಡಿದರು, ಅವರಿಗೆ ಬದಲಾವಣೆಯನ್ನು ತಂದರು. ವಅಹ್ಯಾನನ್ ನಜೂರು ಅಲಾ ಇಖ್ವಾನಿನಾ, ಕೆಲವೊಂದು ಸಂದರ್ಭಗಳಲ್ಲಿ ಮದ್ಯಪಾನ ಮಾಡಲು ಅವಕಾಶ ಸಿಗದೆ ಹೋದಂತಹ ಸಂದರ್ಭದಲ್ಲಿ ಸ್ವತಃ ಅಣ್ಣಂದಿರ, ಸ್ವತಃ ತಮ್ಮಂದಿರ, ಸ್ವತಃ ಸಹೋದರರ ಕತ್ತನ್ನು ಕೊಯ್ದು 1 ದಿರ್ಹಮಿಗೆ ಬೇಕಾಗಿ ಕೊಲೆಗಳನ್ನು ಮಾಡುತ್ತಿರುವಂತಹ ಸಮೂಹ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವರನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿ ಹೇಳಿದರು, ಅಸ್ಹಾಬಿ ಕನ್ನುಜೂಮ್ ಬಿಅಯ್ಯಿಹಿಂ ಇಕ್ತದೈತುಂ ಇಹ್ತದೈತುಂ, ನನ್ನ ಅನುಚರರಾದಂತಹ ಸಹಾಬಿಗಳು ಅವರು ನಕ್ಷತ್ರ ಸಮಾನರಾಗಿದ್ದಾರೆ. ನೀವು ಅವರಲ್ಲಿ ಯಾರನ್ನು ಹಿಂಬಾಲಿಸಿದರೂ ಕೂಡ ನೀವು ಸತ್ಯ ಪದದಲ್ಲಾಗಿರುವಿರಿ ಎಂದು ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಾರುವ ಮೂಲಕ ಆ ಒಂದು ಸಮೂಹವನ್ನು ಸಂಪೂರ್ಣವಾಗಿ ಸಮುದ್ಧರಿಸಿದ ಜಗತ್ತು ಕಂಡ ಮಹಾನ್ ನಾಯಕರಾಗಿದ್ದಾರೆ ವಿಶ್ವ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ತನರವರು. ನೀವು ಯೋಚನೆ ಮಾಡಿ ನೋಡಿ, ಆ ಅಜಿತ್ ಎನ್ನುವಂತಹ ಒಬ್ಬ ನಿರೂಪಕರು ಅವರು ಬಳಸಿದಂತಹ ಪದವನ್ನು ಈ ಸಂದರ್ಭದಲ್ಲಿ ಬಳಸಲಿಕ್ಕೆ ನಾನು ಬಯಸ್ತಾ ಇಲ್ಲ. ಅವರು ಹೇಳಿರುವ ಹಾಗೆ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಂದು ವೇಳೆ ಆ ರೀತಿಯಲ್ಲಾಗಿದ್ದರೆ ತನ್ನ 25ನೇ ವರ್ಷದಲ್ಲಿ ಅತ್ಯಂತ ಸುಂದರವಾದ ಈ ಜಗತ್ತಿನಲ್ಲಿ ಯಾರಿಗೂ ಕೂಡ ಅಷ್ಟೊಂದು ಸೌಂದರ್ಯವನ್ನು ಅಲ್ಲಾಹು ಕೊಡಲಿಲ್ಲ, ಇನ್ನು ಕೊಡ್ಲಿಕ್ಕೂ ಕೂಡ ಸಾಧ್ಯವಿಲ್ಲ. ಸೌಂದರ್ಯದ ಉತ್ತುಂಗದಲ್ಲಿರುವಂತಹ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತನ್ನ 25ನೇ ವರ್ಷದಲ್ಲಿ 40 ವರ್ಷ ಪ್ರಾಯವಿರುವ ಮುಪ್ಪಿಗೆ ಕಾಲಿಟ್ಟಂತಹ ಬೀಬಿ ಖದೀಜತುಲ್ ಕುಬ್ರಾ ರಲಿಯಲ್ಲಾಹು ಅನ್ಹಾರನ್ನು ಮದುವೆಯಾಗಿದ್ದರು. ಅವರೊಬ್ಬ ಅಜಿತ್ನವರ ಮಾತನ್ನು ಬಳಸುವುದಾದರೆ ಅಂತಹ ವ್ಯಕ್ತಿಯಾಗಿರುತ್ತಿದ್ದರೆ ಯಾವತ್ತೂ ಕೂಡ ಖದೀಜಾ ಬೀಬಿ ರಲಿಯಲ್ಲಾಹು ಅನ್ಹಾರವರನ್ನು ಮದುವೆಯಾಗಲಿಕ್ಕೆ ಸಾಧ್ಯ ಇರುತ್ತಾ ಇರಲಿಲ್ಲ. ನೀವು ಯೋಚನೆ ಮಾಡಿ ನೋಡಿ, ಆ ನಂತರ ಖದೀಜಾ ಬೀಬಿ ರಲಿಯಲ್ಲಾಹು ಅನ್ಹಾರವರು ಮರಣ ಹೊಂದುವ ತನಕ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮರು ವಿವಾಹವನ್ನು ಮಾಡಿರಲಿಲ್ಲ. ಯಾವತ್ತೂ ಕೂಡ ಅವರು ವಿವಾಹವನ್ನು
ಮಾಡಿರಲಿಲ್ಲ. ಆಮೇಲೆ ಖದೀಜಾ ಬೀಬಿ ರಲಿಯಲ್ಲಾಹು ಅನ್ಹರಲ್ಲಿ ತನಗೆ ಜನಿಸಿದಂತಹ ಮಕ್ಕಳು ಅವರು ಅನಾಥರಾಗಿ ಹೋಗುವುದನ್ನು ಕಂಡು ಅವರ ಸಂರಕ್ಷಣೆಗೋಸ್ಕರ 50 ವರ್ಷಕ್ಕಿಂತಲೂ ಮಿಕ್ಕ ಪ್ರಾಯವಿರುವ ಬೀಬಿ ಸೌದಾ ರಲಿಯಲ್ಲಾಹು ಅನ್ಹರನ್ನು ಮದುವೆಯಾಗಿದ್ದರು ಎಂಬುದನ್ನು ಚರಿತ್ರೆಯ ಪುಟಗಳು ದಾಖಲಿಸಿವೆ. ಆ ಸಂದರ್ಭದಲ್ಲಾಗಿತ್ತು ಆಯಿಷಾ ಬೀಬಿ ರಲಿಯಲ್ಲಾಹು ಅನ್ಹರನ್ನು ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ವಿವಾಹವಾಗಿರುವುದು. ಯೋಚನೆ ಮಾಡಿ ನೋಡಿ, ಅವತ್ತು ಆಯಿಷಾ ಬೀಬಿ ರಲಿಯಲ್ಲಾಹು ಅನ್ಹಾ ಕನ್ಯಾ ಮಹಿಳೆಯಾಗಿದ್ದರು. ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಿವಾಹಗಳೆಲ್ಲವೂ ಕೂಡ ಆಯಿಷಾ ಬೀಬಿ ರಲಿಯಲ್ಲಾಹು ಅನ್ಹಾ ಅವರನ್ನು ಬಿಟ್ಟರೆ ಎಲ್ಲಾ ವಿವಾಹಗಳು ಕೂಡ ಕೆಲವೊಂದು ಪತ್ನಿಯರು ತನ್ನ ಪತಿಯರಿಂದ ವಿಚ್ಛೇದನವನ್ನು ಪಡೆದು ಅಥವಾ ಅವರ ಪತಿಯಂದಿರು ವಫಾತಾದ ಬಳಿಕ ವಿಧವೆಯರಾದ ಬಳಿಕವಾಗಿತ್ತು. ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವರನ್ನು ಮದುವೆಯಾಗಿರುವುದು. ಅಜಿತ್ರವರ ಮಾತನ್ನು ಬಳಸುವುದಾದರೆ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಎಲ್ಲಾ ವಿವಾಹಗಳು ಕೂಡ ಕನ್ಯಾ ಮಹಿಳೆಯರೊಂದಿಗೆ ಆಗುತ್ತಾ ಇರುತ್ತಿತ್ತು. ಆದರೆ ಕನ್ಯಾ ಮಹಿಳೆಯನ್ನು ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮದುವೆಯಾಗಿರುವುದು ಬೀಬಿ ಆಯಿಷಾ ರಲಿಯಲ್ಲಾಹು ಅನ್ಹರನ್ನು ಮಾತ್ರವಾಗಿದೆ. ಆಯಿಷಾ ರಲಿಯಲ್ಲಾಹು ಅನ್ಹರಿಗೆ ಅವತ್ತು ಸಣ್ಣ ಪ್ರಾಯವಾಗಿತ್ತು ಎಂಬುದು ಚರಿತ್ರೆಯ ಪುಟಗಳಲ್ಲಿ ದಾಖಲಾಗಿದೆ. ನಾನೀಗಾಗಲೇ ಹೇಳಿದ್ದೇನೆ, 21ನೇ ಶತಮಾನದಲ್ಲಿ ನಿಂತು ನಾವು 6ನೇ ಶತಮಾನವನ್ನು ವಿಮರ್ಶನ ಮಾಡುವುದು ಒಮ್ಮೆಯೂ ಕೂಡ ಸಮಂಜಸವಲ್ಲ. ಯಾಕಂತ ಕೇಳಿದರೆ ಪ್ರೀತಿಯ ಸಹೋದರರೇ, 6ನೇ ಶತಮಾನದಲ್ಲಿ ಬಾಲ್ಯ ವಿವಾಹವನ್ನು ತಪ್ಪಾಗಿ ಕಾಣುವಂತಹ ಒಂದು ಸನ್ನಿವೇಶವಾಗಿರಲಿಲ್ಲ. ಕಂಡ ಮಹಿಳೆಯರನ್ನು ಅವರಿಗೆ ಪ್ರಾಯ ತುಂಬದಿದ್ದರೂ ಕೂಡ ಹಲವಾರು ಮಹಿಳೆಯರನ್ನು ಮದುವೆಯಾಗುವಂತಹ ಒಂದು ಸನ್ನಿವೇಶ, ಸಿಕ್ಕಲ್ಲಿ ಅತ್ಯಾಚಾರಗಳನ್ನು ಮಾಡುವಂತಹ ಸನ್ನಿವೇಶ. ಆ ಸಂದರ್ಭದಲ್ಲಿ ಪವಿತ್ರವಾದ ಸುಂದರವಾದ ಇಸ್ಲಾಮಿನ ಸಿದ್ಧಾಂತದ ಮೂಲಕ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವರನ್ನು ವ್ಯಭಿಚಾರದಿಂದ ಸಂಪೂರ್ಣವಾಗಿ ತಡೆದರು. ವಲಾ ತಕ್ರಬು ಜಿನಾ ಇನ್ನಹು ಕಾನ ಫಾಹಿಶತನ್ ವಸಾಅ ಸಬೀಲಾ. ಯಾವತ್ತೂ ಕೂಡ ನೀವು ಅತ್ಯಾಚಾರದತ್ತ ಸುಳಿಯಲೇಬಾರದು. ನೀವು ಅಗಣಿತವಾಗಿ ಲೆಕ್ಕವಿಲ್ಲದಷ್ಟು ಮಹಿಳೆಯರನ್ನು ನೀವು ವರಿಸಬಾರದು. ಒಬ್ಬ ಮನುಷ್ಯನಿಗೆ ತನ್ನ ಜೀವನದಲ್ಲಿ ಅನುಮತಿಸಲ್ಪಡುವುದು ಕೇವಲ 4 ಮಂದಿ ಪತ್ನಿಯರನ್ನಾಗಿದೆ ಎಂದು ಸಾರುವ ಮೂಲಕ ಲೆಕ್ಕವಿಲ್ಲದಷ್ಟು ಅಗಣಿತವಾಗಿ ಮದುವೆಯಾಗುವಂತಹ ಒಂದು ಸಂಪ್ರದಾಯವನ್ನು ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬದಲಾವಣೆ ಮಾಡಿದರು. ಪ್ರೀತಿಯ ಸಹೋದರರೇ, ನೀವು ಯೋಚನೆ ಮಾಡಿ ನೋಡಿ, ಆ ರೀತಿ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ಒಂದು ಕಾಲಘಟ್ಟದ ಪದ್ಧತಿಯೊಂದಿಗೆ ಆ ಒಂದು ಕಾಲಘಟ್ಟದ ಸಂಪ್ರದಾಯಕ್ಕೆ ಹೊಂದಿಕೊಂಡು ಕನ್ಯಾವತಿಯಾದಂತಹ ಆಯಿಷಾ ಬೀಬಿ ರಲಿಯಲ್ಲಾಹು ಅನ್ಹರನ್ನು ಮದುವೆಯಾಗಿದ್ದರೆ ಹಳೆ ಕಾಲದಲ್ಲಿ ಘಟಿಸಿದಂತಹ ಘಟನೆಗಳನ್ನು ಈ ಶತಮಾನದಲ್ಲಿ ನಿಂತುಕೊಂಡು ವಿಮರ್ಶನೆ ಮಾಡುವುದು ಅತ್ಯಂತ ಮೂರ್ಖತನವಾಗಿದೆ ಎಂಬುದನ್ನು ಯೋಚನೆ ಮಾಡಿ ನೋಡಬೇಕಾಗಿದೆ. ಪ್ರೀತಿಯ ಸಹೋದರರೇ, ಯಾಕಂತ ಹೇಳಿದರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಇಸ್ಲಾಮಿನ ಪ್ರವಾದಿಗಳು ಮಾತ್ರವಲ್ಲ, ಹಿಂದೂ ಧರ್ಮದ ಅನುಯಾಯಿಗಳನ್ನು, ಹಿಂದೂ ಧರ್ಮದ ದೇವತೆಗಳನ್ನು ನಾವು ನೋಡುವುದಾದರೆ ನಾನು ಯಾರನ್ನು ಕೂಡ ವಿಮರ್ಶೆ ಮಾಡ್ತಾ ಇಲ್ಲ. ಶ್ರೀರಾಮನು ಸೀತೆಯನ್ನು ವರಿಸುವಂತಹ ಸಂದರ್ಭದಲ್ಲಿ ಸರಿಸುಮಾರು 12 ವರ್ಷಗಳ ಕಾಲ ದಶರಥನ ಅರಮನೆಯಲ್ಲಿ ಕಳೆಯುವಾಗ ಅವತ್ತು ಸೀತೆಗೆ ಕೇವಲ 6 ವರ್ಷ ಪ್ರಾಯವಾಗಿತ್ತು ಎಂಬುದನ್ನು ಅರಣ್ಯ ಪುರಾಣಗಳಲ್ಲಿ ನಮಗೆ ಕಾಣಲು ಸಾಧ್ಯವಾಗುವುದಾದರೆ ನಾವು ಯಾವತ್ತೂ ಕೂಡ ಅದನ್ನು ವಿಮರ್ಶನೆ ಮಾಡುವುದಿಲ್ಲ. ಯಾವತ್ತೂ ಕೂಡ ನಾವು ಅದನ್ನು ಬಾಲ್ಯ ವಿವಾಹ ಅಂತ ನಾವು ಕರೆಯುವುದಿಲ್ಲ. ಯಾವತ್ತೂ ಕೂಡ ಅದನ್ನು ನಾವು ವಿರೋಧ ಮಾಡಲಿಕ್ಕೆ ಹೋಗುವುದಿಲ್ಲ. ಪ್ರೀತಿಯ ಸಹೋದರರೇ, ಅದೆಲ್ಲವೂ ಕೂಡ ಹಳೆ ಕಾಲದ ಪುರಾತನ ಕಾಲದ ಪದ್ಧತಿಗಳಾಗಿತ್ತು, ಪುರಾತನ ಕಾಲದ ಸಂಪ್ರದಾಯಗಳಾಗಿತ್ತು. ಆ ಸಂಪ್ರದಾಯವನ್ನು 21ನೇ ಶತಮಾನದಲ್ಲಿ ನಿಂತು ಯಾವತ್ತೂ ಕೂಡ ನಾವು ವಿಮರ್ಶೆ ಮಾಡುವಂತಿಲ್ಲ. ಪ್ರೀತಿಯ ಸಹೋದರರೇ, ಆದ್ದರಿಂದ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ನನ್ನ ಪ್ರೀತಿಯ ಶಬ್ದವನ್ನು ಕೇಳುತ್ತಿರುವಂತಹ ಎಲ್ಲ ಸಹೋದರರೇ, ಅದೇ ರೀತಿ ಅನ್ಯ ಧರ್ಮೀಯ ಬಾಂಧವರೇ, ನಿಮ್ಮೊಂದಿಗೆ ಹೇಳಲಿಕ್ಕಿರುವುದು ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ನಾವು ಕಲಿಯಬೇಕಾದುದು ಯಾವುದಾದರೊಂದು ಅರಿತಿನಿಂದಲ್ಲ, ಯಾವುದಾದರೊಂದು ಪತ್ರಿಕಾ ಮಾಧ್ಯಮಗಳಿಂದಲ್ಲ, ಯಾವುದಾದರೂ ಟಿವಿ ಮಾಧ್ಯಮಗಳಿಂದಲ್ಲ. ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕಲಿಯಬೇಕಾದುದು ಅವರ ಅನುಯಾಯಿಗಳಿಂದಾಗಿದೆ, ಅವರ ಅನುಚರರಿಂದಾಗಿದೆ. ಅದು ನಿಮಗೆ ಸಾಧ್ಯವಿಲ್ಲ ಎಂದಾದರೆ ಪ್ರೀತಿಯ ಸಹೋದರರೇ, ಈ ಜಗತ್ತಿನಲ್ಲಿ ಕಳೆದು ಹೋದಂತಹ ಅದೆಷ್ಟೋ ಇತಿಹಾಸಕಾರರು, ಅದೆಷ್ಟೋ ಬುದ್ಧಿಜೀವಿಗಳು, ಅದೆಷ್ಟೋ ಚಿಂತಕರು ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ವಿಶ್ಲೇಷಣೆ ಮಾಡಿದ್ದನ್ನು ನಮಗೆ ಕಾಣಬಹುದು. ಒಂದರ್ಥದಲ್ಲಿ ಹೇಳುವುದಾದರೆ ಅಜಿತ್ನ ಮಾತನ್ನು ಕೇಳಿ ಯಾವತ್ತೂ ಕೂಡ ಮುಸಲ್ಮಾನರು ಪ್ರತಿ
ಪ್ರತಿಭಟನೆ ಮಾಡಬೇಕಾದಂತಹ ಅಗತ್ಯವಿರಲಿಲ್ಲವೇನೋ ಎಂದು ನಾನು ಭಾವಿಸ್ತಾ ಇದ್ದೇನೆ. ಯಾಕಂತ ಕೇಳಿದರೆ ಸಮಾಜದಲ್ಲಿ ಅಂತಹ ವ್ಯಕ್ತಿಗಳಿಗೆ ಯಾವುದೇ ನೆಲೆಯು ಬೆಲೆಯೂ ಇಲ್ಲ. ಆ ನೆಲೆ ಬೆಲೆ ಇಲ್ಲದಂತಹ ವ್ಯಕ್ತಿಗಳು ಯಾವುದಾದರೂ ಕ್ಷುಲ್ಲಕ ಆರೋಪಗಳನ್ನು ಮಾಡಿದರೆ ಮುಸಲ್ಮಾನರು ತಲೆಗೆಡಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ ಎಂದು ಕೂಡ ನಾವು ಭಾವಿಸುವಂತಹ ಒಂದು ಸನ್ನಿವೇಶಕ್ಕೆ ಹೊತ್ತು ತಲುಪಿದ್ದೇವೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬದುಕನ್ನು, ಅವರ ಜೀವನವನ್ನು ನಾವು ಕಲಿಯಬೇಕಾದುದು ಈ ನಾಡಿನಲ್ಲಿ ಕಳೆದು ಹೋದಂತಹ ಚಿಂತಕರಿಂದಾಗಿದೆ, ಕಳೆದು ಹೋದಂತಹ ಇತಿಹಾಸಕಾರರಿಂದಾಗಿದೆ. ಪ್ರೀತಿಯ ಸಹೋದರರೇ, ನೀವು ನೋಡಿ, ಜಗತ್ತು ಕಂಡ ಅತ್ಯಂತ ದೊಡ್ಡ ಚಿಂತಕರಾಗಿರುವಂತಹ ಡಾಕ್ಟರ್ ಬರ್ನಾಡ್ ಶಾ ಒಂದು ಮಾತನ್ನು ಹೇಳಿದರು. ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮನುಕುಲದ ಸಂರಕ್ಷಕರಾಗಿದ್ದಾರೆ. ಮನುಕುಲದ ಸಂರಕ್ಷಕರಾಗಿದ್ದಾರೆ. ಅವರು ಕೇವಲ ಒಬ್ಬ ಮುಸ್ಲಿಂ ಪ್ರವಾದಿ ಮಾತ್ರವಲ್ಲ, ಜಗತ್ತಿನಲ್ಲಿರುವಂತಹ ಸರ್ವಮಾನ ಜನರ ಸಂರಕ್ಷಕರಾಗಿದ್ದಾರೆ ಮುಹಮ್ಮದ್ ರಸೂಲುಲ್ಲಾಹಿ. ಡಾಕ್ಟರ್ ಬರ್ನಾಡ್ ಶಾ ಮುಂದುವರಿಯುತ್ತಾ ಹೇಳ್ತಾರೆ, ಈ ಜಗತ್ತಿನ ಇವತ್ತು ಶಾಂತಿಗೆ ಬೇಕಾಗಿ ಬಾಯಾರಿದೆ, ಇವತ್ತು ನೆಮ್ಮದಿಗೆ ಬೇಕಾಗಿ ಬಾಯಾರಿದೆ. ಆ ಶಾಂತಿ ಮತ್ತು ನೆಮ್ಮದಿಯನ್ನು ಎಲ್ಲಿಂದ ಪಡೆಯಲು ಸಾಧ್ಯ ಎಂದು ನಾವು ಯೋಚನೆ ಮಾಡುವುದಾದರೆ ಆ ಒಂದು ಅವಕಾಶ, ಆ ಒಂದು ಅವಸ್ಥೆಯನ್ನು, ಶಾಂತಿ ಮತ್ತು ಸೌಹಾರ್ದತೆಯನ್ನು ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಮಾದರಿಯಿಂದ ಮಾತ್ರ ನಮಗೆ ಪಡೆಯಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ಡಾಕ್ಟರ್ ಬರ್ನಾಡ್ ಶಾ ಹೇಳ್ತಾರೆ. ಮುಂದುವರಿದವರು ಹೇಳ್ತಾರೆ, ಒಂದು ವೇಳೆ ಈ ಜಗತ್ತಿನಲ್ಲಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಧಿಕಾರವನ್ನು ವಹಿಸುವುದಾದರೆ ಅತ್ಯಂತ ಸುಂದರವಾದ, ಶಾಂತಿಯುತವಾದ, ಸಾರ್ವಭೌಮವಾದ ಒಂದು ಸೌಹಾರ್ದತೆಯನ್ನು ಇಲ್ಲಿ ನೆಲೆನಿಲ್ಲಿಸಲು ಸಾಧ್ಯ ಎಂಬುದನ್ನು ಡಾಕ್ಟರ್ ಬರ್ನಾಡ್ ಶಾ ಹೇಳುವುದಾದರೆ, ಪ್ರೀತಿಯ ಸಹೋದರರೇ, ಅದು ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬದುಕನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ಈ ಜಗತ್ತಿನ ಮುಂದೆ ಸಾರುವಂತಹ ಸಂದೇಶವಾಗಿದೆ. ಈ ಮಾತಿನ ಮೂಲಕವಾಗಿದೆ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ನಾವು ಕಲಿಯಬೇಕಾದುದು. ಅದೇ ರೀತಿ ಜಗತ್ತು ಕಂಡ ಅತ್ಯಂತ ದೊಡ್ಡ ಇತಿಹಾಸ ತಜ್ಞರಾಗಿರುವ ಲಾಮಾರ್ಚಿನ್ ರವರು ಒಂದು ಮಾತನ್ನು ಹೇಳ್ತಾರೆ, ಈ ಜಗತ್ತಿನಲ್ಲಿ ಹಲವಾರು ಇತಿಹಾಸಕಾರರನ್ನು ನಾವು ಕಂಡಿದ್ದೇವೆ, ಹಲವಾರು ಕ್ರಾಂತಿಕಾರಿ ಪುರುಷರನ್ನು ನಾವು ಕಂಡಿದ್ದೇವೆ. ಈ ಜಗತ್ತಿನಲ್ಲಿ ಬದಲಾವಣೆಯುಂಟು ಮಾಡಿದ ಹಲವಾರು ಮೇಧಾವಿಗಳನ್ನು ನಾವು ಕಂಡಿದ್ದೇವೆ. ಆದರೂ ಕೂಡ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಈ ಯಾವುದೇ ಚಿಂತಕರನ್ನು, ಈ ಯಾವುದೇ ಕ್ರಾಂತಿಕಾರರನ್ನು ಒಳಪಡಿಸಲು ನಮ್ಮಿಂದ ಸಾಧ್ಯವಿಲ್ಲ. ಅವರೆಲ್ಲರಿಗಿಂತಲೂ ಮಿಕ್ಕವಾದ, ಅವರೆಲ್ಲರಿಗಿಂತಲೂ ಮಿಖಿಲಾದ ಬಹು ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿದವರಾಗಿದ್ದರು ಸಯ್ಯದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಂದು ಅತ್ಯಂತ ದೊಡ್ಡ ಇತಿಹಾಸ ತಜ್ಞರಾಗಿರುವ ಲಾಮಾರ್ಚಿನ್ ರವರು ಹೇಳುವುದಾದರೆ, ಪ್ರೀತಿಯ ಸಹೋದರರೇ, ಭಾರತ ದೇಶದ ಪಿತರಾಗಿರುವಂತಹ ಮಹಾತ್ಮ ಗಾಂಧೀಜಿಯವರು ಸಯ್ಯದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ವಿಶ್ಲೇಷಣೆ ಮಾಡುತ್ತಾ ತನ್ನ ಅಂಕಿತ್ಯದಲ್ಲಿ ಬರೆಯೋದನ್ನು ಕಾಣಬಹುದು. The more I study, the more I discover that the strength of Islam does not lie in this world. ಈ ಜಗತ್ತಿನಲ್ಲಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪ್ರತಿಪಾದನೆ ಮಾಡಿದ ಇಸ್ಲಾಂ ಯಾವತ್ತೂ ಕೂಡ ಖಡ್ಗದಿಂದ ಪ್ರಚಾರವಾದ ಧರ್ಮವಲ್ಲ, ಯಾವತ್ತೂ ಕೂಡ ಹಿಂಸೆಯಿಂದ ಪ್ರಚಾರವಾದ ಧರ್ಮವಲ್ಲ. ಅವರ ಅತ್ಯಂತ ದೊಡ್ಡ ಮಾನವೀಯತೆ ಕೋಟ್ಯಾಂತರ ಜನರ ಹೃದಯದಲ್ಲಿ ಯಾವುದೇ ವಿರೋಧಗಳಿಲ್ಲದೆ ವಿರೋಧರಹಿತವಾಗಿ ಎಲ್ಲರ ಹೃದಯವನ್ನು ಸ್ವಾಧೀನಪಡಿಸುವಂತಹ ಮಹಾನ್ ವ್ಯಕ್ತಿತ್ವದೊಂದಿಗೆ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಸ್ಲಾಂ ಧರ್ಮದ ಪ್ರಚಾರವನ್ನು ಮಾಡಿದರು. ಮಹಾತ್ಮ ಗಾಂಧೀಜಿಯವರು ಹೇಳುವುದಾದರೆ, ಪ್ರೀತಿಯ ಸಹೋದರರೇ, ನೀವು ಯೋಚನೆ ಮಾಡಿ ನೋಡಿ, ಇನ್ನೂ ಕೂಡ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಅವರ ಬಗ್ಗೆ ಬಣ್ಣಿಸಿದವರ ಪಟ್ಟಿಗೆಯು ಮುಗಿಯುವುದಿಲ್ಲ. ಡಾಕ್ಟರ್ ಪ್ರೊಫೆಸರ್ KS ರಾಮಕೃಷ್ಣ ರಾವ್ ಅವರು ಒಂದು ಮಾತನ್ನು ಹೇಳಿದರು, ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಣ್ಣ ಪ್ರಾಯದ ಬದುಕುಗಳು, ಅವರ ಜೀವನಗಳು, ಆ ಜೀವನದ ಪ್ರತಿಯೊಂದು ಮಕ್ಕಳನ್ನು ನಾನು ಅಧ್ಯಯನ ಮಾಡುವಾಗ, ಅದರ ಬಗ್ಗೆ ನನಗೆ ಕಲಿಯುವಾಗ ಅದ್ಭುತಗಳ ಮಹಾಗೋಪುರಗಳನ್ನು ನನಗೆ ಕಾಣಲು ಸಾಧ್ಯವಾಯಿತು. ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಇರುವಂತಹ ಒಂದು ಚರಿತ್ರೆಯ ಪುಸ್ತಕ ನಾನು ಓದಿ ಮುಗಿಸಿದಾಗ ನನ್ನ ಕಣ್ಣೀರು ಬತ್ತಿತು, ನನ್ನ ಕಣ್ಣೀರು ಹಾರಿ ಹೋಯಿತು. ಇಂತಹ ಒಬ್ಬರ ಮೇಲೂ ವ್ಯಕ್ತಿತ್ವ ಇರುವಂತಹ ಪ್ರವಾದಿ
ಈ ಜಗತ್ತಿಗೆ ನಾಯಕತ್ವವನ್ನು ಕೊಡಬೇಕಾಗಿತ್ತು ಎಂಬುದನ್ನು ಹೇಳಲು ನನ್ನ ಮನಸ್ಸು ಹಾತೊರೆಯುತ್ತಿದೆ. ಪ್ರೊಫೆಸರ್ KS ರಾಮಕೃಷ್ಣ ರಾವ್ರವರು ಬಹಳ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡಿದರು. ಈ ಜಗತ್ತಿನಲ್ಲಿರುವ ಎಲ್ಲಾ ಬುದ್ಧಿಜೀವಿಗಳು, ನೀವು ನೋಡಿ ಪ್ರೀತಿಯ ಸಹೋದರರೇ, 1526ರಲ್ಲಿ ಮಧ್ಯ ಪಂಜಾಬಿನ ಹಿಂದೂ ಮನೆತನದಲ್ಲಿ ಜನಿಸಿದಂತಹ ಗುರುನಾನಕರವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಲಾಹತ್ ಮುಹಮ್ಮದಿ ಮುಕ್ಹಿ ಆತೋಹಾ ಖಾಸಾ ಬಂದಾ ಸಜೆ ಸರ್ ಮಿತ್ರ ಹೋ. ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಬಣ್ಣಿಸಲು ನನ್ನಿಂದ ಮಾತುಗಳಿಲ್ಲ. ಆ ಪ್ರವಾದಿಯವರನ್ನು ಯಾವ ರೀತಿಯಲ್ಲಿ ನಾನು ಬಣ್ಣಿಸಲಿ? ಅವರ ಪ್ರಾಥಮಿಕ ಜೀವನ, ಅವರ ಅವರ ಶೈಶಲ್ಯವಾದಂತಹ ಜೀವನ ಅತ್ಯಂತ ಸುಮಧುರವಾದ, ಅತ್ಯಂತ ಸುಂದರವಾದ, ಇಡೀ ಜಗತ್ತಿಗೆ ಮಾದರಿಯೋಗ್ಯವಾದಂತಹ ಬದುಕಾಗಿತ್ತು ಎಂಬುದನ್ನು ಹಿಂದೂ ಮನೆತನದಲ್ಲಿ ಸಾಕ್ಷಾಚರಿಸಿ ಬಂದಂತಹ ಸಾಕ್ಷಾತ್ ಗುರುನಾನಕರವರು ತನ್ನ ಪುಸ್ತಕಗಳಲ್ಲಿ ಪ್ರತಿಪಾದನೆ ಮಾಡಿದರೆ. ಪ್ರೀತಿಯ ಸಹೋದರರೇ, ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸುಂದರವಾದ ಬದುಕಿನ ಬಗ್ಗೆ ಈ ಜಗತ್ತಿನಲ್ಲಿ ಕಳೆದು ಹೋದ ಎಲ್ಲಾ ಬುದ್ಧಿಜೀವಿಗಳು, ಎಲ್ಲಾ ಚಿಂತಕರು, ಎಲ್ಲಾ ಇತಿಹಾಸಗಾರರು ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಬಣ್ಣಿಸಿದ್ದನ್ನಾಗಿ ನಮಗೆ ಕಾಣಬಹುದು. ಯಾಕಂತ ಕೇಳಿದರೆ ಅವರ ಜೀವನವು ಆ ರೀತಿಯಲ್ಲಾಗಿರುವಂತಹ ಜೀವನವಾಗಿತ್ತು. ಅವರ ಅತ್ಯಂತ ಸುಂದರವಾದ ಜೀವನವಾಗಿತ್ತು. ನೀವು ಯೋಚನೆ ಮಾಡಿ ನೋಡಿ ಪ್ರೀತಿಯ ಸಹೋದರರೇ. ಮಿಸ್ಟರ್ ಅಜಿತ್ ರವರೊಂದಿಗೆ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೀವು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ನಿಂದನೆ ಮಾಡಿದ್ದೀರಿ, ನಿಮ್ಮ ನಾಲಿಗೆಯನ್ನು ಅದಕ್ಕೆ ಬೇಕಾಗಿ ನೀವು ಬಳಸಿದ್ದೀರಿ. ಆದರೆ ಕೋಟ್ಯಾಂತರ ಮುಸಲ್ಮಾನರು ಅದರ ವಿರುದ್ಧವಾಗಿ ಕಾನೂನು ಹೋರಾಟವನ್ನು ಮಾಡುತ್ತಾರೆ ಹೊರತು, ಅಜಿತ್ ರವರೇ, ನಿಮ್ಮ ಮನೆಗೆ ಒಂದು ಕಲ್ಲನ್ನು ಕೂಡ ಈ ನಾಡಿನ ಮುಸಲ್ಮಾನರು ಬಿಸಾಕಿಲ್ಲ. ನೀವು ಪ್ರತಿನಿಧಿಸುವ ನಿಮ್ಮ ಟಿವಿ ಕಚೇರಿಗೆ ಒಂದು ಕಲ್ಲನ್ನು ಮುಸಲ್ಮಾನರು ಬಿಸಾಕಿಲ್ಲ. ನೀವು ಪ್ರತಿನಿಧಿಸುವ ನಿಮ್ಮ ಧರ್ಮದ ದೇವತೆಗಳನ್ನು ಮುಸಲ್ಮಾನರು ನಿಂದಿಸಿಲ್ಲ. ನಿಮ್ಮ ದೇವಸ್ಥಾನಗಳಿಗೆ ಮುಸಲ್ಮಾನರು ಕಲ್ಲು ಬಿಸಾಕಿಲ್ಲ. ನೀವು ಸಂಚರಿಸುವ ರಸ್ತೆಗಳಲ್ಲಿ ಟೈರ್ಗಳನ್ನು ಹೊತ್ತಿಸಿ ಮುಸಲ್ಮಾನರು ಪ್ರತಿಭಟನೆ ಮಾಡಿಲ್ಲ. ಯಾವುದೇ ಅಂಗಡಿಗಳಿಗೆ, ಅಂಗಡಿ ಮುಗ್ಗಟ್ಟುಗಳಿಗೆ ಬಂಧನವನ್ನು ಮಾಡಿ ಅದನ್ನು ಬಂದ್ ಮಾಡಿಸುವ ಮೂಲಕ ಇಲ್ಲಿ ಮುಸಲ್ಮಾನರು ಪ್ರತಿಭಟನೆಯನ್ನು ಮಾಡಿಲ್ಲ. ಅತ್ಯಂತ ಸೌಹಾರ್ದವಾಗಿ, ಅತ್ಯಂತ ಶಾಂತಿಯುತವಾಗಿ ಈ ನಾಡಿನಲ್ಲಿ ಪ್ರತಿಭಟನೆಗಳು ನಡೆಯುತ್ತಾ ಇದೆ. ಈ ಪ್ರತಿಭಟನೆಗಳು ಕಾನೂನುಗೊಂಡಂತಹ ಹಕ್ಕಾಗಿದೆ. ಯಾಕೆ ಬೇಕಾಗಿ ಮುಸಲ್ಮಾನರು ಹಿಂಸೆಯನ್ನು ಮಾಡುತ್ತಾ ಇಲ್ಲ? ಪ್ರೀತಿಯ ಸಹೋದರರೇ, ನೀವು ಯೋಚನೆ ಮಾಡಿ ನೋಡಿ, ಹಿಂಸೆ ಮಾಡುವುದು ಇಸ್ಲಾಮಿನ ಸಿದ್ಧಾಂತವಲ್ಲ. ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಾನೂನನ್ನು ಕೈಗೆತ್ತಿಕೊಳ್ಳುವುದನ್ನು ಸಂಪೂರ್ಣವಾಗಿ ವಿರೋಧ ಮಾಡಿದರು. ಯಾವುದೇ ಸಾಮ್ರಾಜ್ಯವಾಗಿರಲಿ, ಯಾವುದೇ ನಾಡಾಗಿರಲಿ, ಯಾವುದೇ ದೇಶವಾಗಿರಲಿ, ಆ ದೇಶದಲ್ಲಿರುವ ಆಡಳಿತದ ವಿರುದ್ಧ ಒಮ್ಮೆಯೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳಬಾರದು ಎಂಬುದು ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಿದ್ಧಾಂತವಾಗಿತ್ತು. ನೀವು ಯೋಚನೆ ಮಾಡಿ ನೋಡಿ, 6ನೇ ಶತಮಾನದಲ್ಲಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಕ್ಕಾದಿಂದ ಪವಿತ್ರ ಮದೀನಾದತ್ತ ಯಾತ್ರೆ ಹೋದಂತಹ, ಹಿಜರವಾದಂತಹ ಸಂದರ್ಭದಲ್ಲಿ ಮದೀನಾ ಸಾಮ್ರಾಜ್ಯವು ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅಧೀನಕ್ಕೆ ಬಂದಿತು. ಅಧೀನಕ್ಕೆ ಬಂದಾಗ ಅಲ್ಲಿ ಎಲ್ಲಾ ಜನರಿಗೂ ಸರ್ವಾಧಿಪತಿಯಾಗಿ ಮಹಾತ್ಮರಾದ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮದೀನಾದ ಅಧಿಕಾರವನ್ನು ವಹಿಸಿಕೊಂಡಾಗ ಅಲ್ಲಿ ಜೂದರಿದ್ದರು, ಕ್ರೈಸ್ತರಿದ್ದರು, ಇಸ್ಲಾಮೇತರ ಜನರಿದ್ದರು. ಆದರೆ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವರ ವಿರುದ್ಧವಾಗಿ ಒಂದೇ ಒಂದು ಮಾತನಾಡಲಿಲ್ಲ. ಅಲ್ಲಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಅಲ್ಲಿ ಯಾವ ರೀತಿಯ ಆದೇಶಗಳನ್ನು ಬೇಕಾದರೂ ಮಾಡಬಹುದಿತ್ತು. ಅವರನ್ನು ಮದೀನಾದಿಂದ ಗಡಿಪಾರು ಮಾಡಬಹುದಿತ್ತು, ಅವರನ್ನು ಮದೀನದಲ್ಲಿ ಕೊಲ್ಲಲು ಆದೇಶ ಮಾಡಬಹುದಿತ್ತು. ಆದರೆ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತನ್ನ ಅನುಚರರೊಂದಿಗೆ ಹೇಳಿದರು, ಅಲಾ ಮನ್ ಝಲಮ ದಿಬ್ಬಿಯನ್, ನಿಮ್ಮಲ್ಲಿ ಯಾರಾದರೊಬ್ಬರು ಮುಸ್ಲಿಮೇತರ ವ್ಯಕ್ತಿಯನ್ನು ಅಕ್ರಮ ಮಾಡಿದರೆ, ಅನ್ಯಾಯ ಮಾಡಿದರೆ, ವಅನ ಖುಸ್ಮುಹು ಯೌಮಲ್ ಕಿಯಾಮಾ, ಅಂತ್ಯ ದಿನದಲ್ಲಿ ಆತನ ವಿರುದ್ಧ ನಾನು ವಾದವನ್ನು ಮಂಡಿಸುವೆನು ಎಂದು ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವತ್ತು ತನ್ನ ಅನುಚರರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಆದ್ದರಿಂದ ಪ್ರೀತಿಯ ಸಹೋದರರೇ, ಆ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಚರರಾದ ನಾವು ಯಾವತ್ತೂ ಕೂಡ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು
ನಿಂದಿಸಿದರೆ, ಅವಹೇಳನ ಮಾಡಿದರೆ ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡುತ್ತೇವೆ. ಆದರೆ ನಮ್ಮ ಪ್ರತಿಭಟನೆಗಳು ಯಾವತ್ತೂ ಕೂಡ ಕಾನೂನುಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕವಲ್ಲ, ಯಾವತ್ತೂ ಕೂಡ ಅಕ್ರಮಗಳನ್ನು ಮಾಡುವ ಮೂಲಕವಲ್ಲ. ಅಕ್ರಮದ ದಾರಿ ಯಾವತ್ತೂ ಕೂಡ ಇಸ್ಲಾಮಿನ ದಾರಿಯಲ್ಲ. ಆದ್ದರಿಂದಲೇ ಪ್ರೀತಿಯ ಸಹೋದರರೇ, ಮಿಸ್ಟರ್ ಅಜಿತ್ ರವರೊಂದಿಗೆ ಹೇಳಲಿಕ್ಕಿರುವುದು, ನಿಮಗೆ ಇವತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೋಟ್ಯಾಂತರ ಮುಸಲ್ಮಾನರ ಹೃದಯದಲ್ಲಿ 1400 ವರ್ಷಗಳು ಕಳೆದರೂ ಕೂಡ ಅವರ ಹೆಸರಿನಲ್ಲಿ ಒಂದು ಕಟ್ಟಡವಿಲ್ಲ, ಒಂದು ಸೌಧವಿಲ್ಲ, ಒಂದು ಗೋಪುರವಿಲ್ಲ. ಅವರ ಹೆಸರಿನಲ್ಲಿ ಯಾವುದೇ ಪ್ರತಿಮೆಗಳನ್ನು ಎಲ್ಲೂ ಕೂಡ ಸ್ಥಾಪನೆ ಮಾಡಿಲ್ಲ. ಆದರೂ ಕೂಡ ಕೋಟ್ಯಾಂತರ ಮುಸಲ್ಮಾನರ ಹೃದಯದಲ್ಲಿ ಅವರು ನವ ಚೈತನ್ಯದೊಂದಿಗೆ ಬದುಕುತ್ತಾ ಇದ್ದಾರೆ. ಆ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ನೀವು ನಿಂದನೆ ಮಾಡುವುದಾದರೆ ಮುಸಲ್ಮಾನರು ಒಮ್ಮೆಯೂ ಕೂಡ ಅದನ್ನು ಸಹಿಸಲು ಸಾಧ್ಯವಿಲ್ಲ. ಇನ್ಶಾ ಅಲ್ಲಾಹ್ ಈ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ನಾವು ಕೇಳುತ್ತಿರುವುದು, ಆ ಅಜಿತ್ನ ಮೇಲೆ ಇವತ್ತು ಕೇಸುಗಳು ದಾಖಲಾಗಿರಬಹುದು, FIR ಆಗಿರಬಹುದು. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಇನ್ಶಾ ಅಲ್ಲಾಹ್ ಪ್ರವಾದಿ ನಿಂದಕರ ಅಜಿತ್ನನ್ನು ಬಂಧಿಸುವ ತನಕ ಈ ಮುಸ್ಲಿಂ ಉಮ್ಮತ್ತು ನಿರಂತರವಾದ ಹೋರಾಟಗಳನ್ನು ಮಾಡಲಿಕ್ಕೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ನೀವು ಭಾವಿಸಬೇಡಿ ಮುಸ್ಲಿಂ ಪ್ರವಾದಿಗಳನ್ನು ಮುಟ್ಟಿದರೆ ಇಲ್ಲಿ ಯಾರು ಮಾತನಾಡುವುದಿಲ್ಲ, ಇಲ್ಲಿ ಯಾರು ಕೂಡ ಕಾನೂನು ಹೋರಾಟವನ್ನು ಮಾಡುವುದಿಲ್ಲ ಎಂದು ನೀವು ಭಾವಿಸಬೇಡಿ. ಪ್ರೀತಿಯ ಸಹೋದರರೇ, ನಮ್ಮ ಹೋರಾಟಗಳು ಇನ್ಶಾ ಅಲ್ಲಾಹ್ ಮುಂದಿನ ದಿನಗಳಲ್ಲಿ ಕೇವಲ ಭಾಷಣಗಳಿಗೆ ಸೀಮಿತವಾಗದೆ, ಜನಚಂಗುಳಿಗಳನ್ನು ಸೇರಿಸಲು ಮಾತ್ರ ಸೀಮಿತವಾಗದೆ, ಕಾನೂನು ಹೋರಾಟದ ಮೂಲಕ ಆ ಅಜಿತ್ ಸಹಿತವಿರುವಂತಹ ರಾಷ್ಟ್ರ ವಿರೋಧಿ ಎಲ್ಲ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡುವವರನ್ನು ಜೈಲಿಗೆ ಅಪ್ಪುವ ತನಕ ಇನ್ಶಾ ಅಲ್ಲಾಹ್ ನಾವು ಹೋರಾಟವನ್ನು ಮಾಡಲಿಕ್ಕಿದ್ದೇವೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ನೀವು ಯೋಚನೆ ಮಾಡಿ ನೋಡಿ, ಯಾವತ್ತೂ ಕೂಡ ಒಂದು ಧರ್ಮದ ನಾಯಕರನ್ನಾಗಿರಲಿ, ಆ ಧರ್ಮದ ಸಿದ್ಧಾಂತಗಳನ್ನಾಗಲಿ ವಿರೋಧ ಮಾಡುವ ಅವಕಾಶ ಈ ನಾಡಿನಲ್ಲಿ ಯಾವತ್ತೂ ಕೂಡ ಇಲ್ಲ. ಭಾರತ ದೇಶದ ಸಂವಿಧಾನದ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳನ್ನು ನಾವು ಪರೀಕ್ಷಿಸಿ ನೋಡುವುದಾದರೆ, ಆ ಬಗ್ಗೆ ನಾವು ಅಧ್ಯಯನ ಮಾಡುವುದಾದರೆ, ಅದರ 24-25 ಆರ್ಟಿಕಲ್ಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತನ್ನದೇ ಆದಂತಹ ಧರ್ಮವನ್ನು ಪ್ರಚಾರ ಮಾಡುವ, ತನ್ನದೇ ಧರ್ಮಕ್ಕೆ ಬೇಕಾಗಿ ಹೋರಾಟ ಮಾಡುವ, ತನ್ನ ಧರ್ಮಕ್ಕೆ ಬೇಕಾಗಿ ಭಾಷಣ ಮಾಡುವ, ತನ್ನ ಧರ್ಮಕ್ಕೆ ಬೇಕಾಗಿ ಎಲ್ಲಾ ರೀತಿಯ ಪ್ರಬೋಧನೆಗಳನ್ನು ಮಾಡುವ ಅವಕಾಶವನ್ನು ಈ ನಾಡಿನ ಸಂವಿಧಾನ ಕೊಟ್ಟಿದೆ. ಆದರೆ ಆ ಸಂವಿಧಾನಬದ್ಧವಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಧರ್ಮವನ್ನು ಆಚರಣೆ ಮಾಡುವಾಗ, ತಮ್ಮ ಸಿದ್ಧಾಂತದಲ್ಲಿ ಬದುಕುವಾಗ, ಅದು ಯಾವತ್ತೂ ಕೂಡ ಸ್ವಾತಂತ್ರ್ಯಗಳು ಇನ್ನೊಂದು ಧರ್ಮವನ್ನು ಹನಿಸುವಂತಹ ಸ್ವಾತಂತ್ರ್ಯಗಳಾಗಬಾರದು, ಇನ್ನೊಂದು ಧರ್ಮವನ್ನು ನಿಂದಿಸುವಂತಹ ಸ್ವಾತಂತ್ರ್ಯಗಳಾಗಬಾರದು. ಪ್ರೀತಿಯ ಸಹೋದರರೇ, ಇಲ್ಲಿ ಬೇಕಾಬಿಟ್ಟಿಯಾಗಿ ಇನ್ನೊಂದು ಧರ್ಮೀಯರನ್ನು, ಯಾವುದೇ ಧರ್ಮೀಯರನ್ನಾಗಲಿ ಅವರನ್ನು ನಿಂದಿಸಿ ಕಟ್ಟ ಕಡೆಯದಾಗಿ ವಾಕ್ ಸ್ವಾತಂತ್ರ್ಯದ ಪದ ಪ್ರಯೋಗವನ್ನು ಬಳಸಿ ಅದನ್ನು ಮುಚ್ಚಿ ಹಾಕುವಂತಹ ಪ್ರಯತ್ನಗಳು ಈ ನಾಡಿನಲ್ಲಿ ನಿರಂತರವಾಗಿ ನಡೆಯುತ್ತಾ ಇದೆ. ಪ್ರೀತಿಯ ಸಹೋದರರೇ, ಆದ್ದರಿಂದ ನಾವು ಹೇಳ್ತಾ ಇದ್ದೇವೆ, ಅದು ಹಿಂದೂ ನಾಯಕರಾಗಿರಲಿ, ಹಿಂದೂ ಧರ್ಮದ ದೇವತೆಗಳಾಗಿರಲಿ, ಮುಸ್ಲಿಂ ಪ್ರವಾದಿಗಳಾಗಿರಲಿ, ನಾಯಕರಾಗಿರಲಿ, ಆ ನಾಯಕರನ್ನು, ಆ ಪ್ರವಾದಿಗಳನ್ನು ನಿಂದಿಸುವಂತಹ, ಅವಹೇಳನ ಮಾಡುವಂತಹ ಪ್ರಕ್ರಿಯೆಗಳು ಇಂದಿಗೆ ಈ ಜಗತ್ತಿನಲ್ಲಿ, ಈ ನಾಡಿನಲ್ಲಿ ಕೊನೆಗೊಳ್ಳಬೇಕಾಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ವಿಶ್ವ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸುಂದರವಾದ ಸಿದ್ಧಾಂತಗಳು, ಸುಂದರವಾದ ಆದರ್ಶಗಳು, ಆ ಆದರ್ಶಗಳನ್ನು ಇವತ್ತು ಎಲ್ಲರಿಗೂ ಕಲಿಯಲು ಅವಕಾಶ ಮಾಡಿಕೊಟ್ಟಿದ್ದೀರಿ ಅಜಿತ್ ರವರೇ. ಆದ್ದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಹಿಂಸಿಸುವ ಮೂಲಕ, ನಿಂದಿಸುವ ಮೂಲಕ, ನಾನು ಈಗಾಗಲೇ ಹೇಳಿರುವ ಹಾಗೆ ನಿಮಗೆ ಇದಕ್ಕೆ ಪ್ರೋತ್ಸಾಹವನ್ನು ನೀಡುವ, ಪ್ರಚೋದನೆಯನ್ನು ನೀಡುವ ಕೆಲವು ಕೋಮು ಮತಾಂಧ ಶಕ್ತಿಗಳಿರಬಹುದು, ಕೆಲವು ರಾಜಕೀಯ ಶಕ್ತಿಗಳಿರಬಹುದು. ಆದರೆ ಅವರ ಆಮಿಷಗಳಿಗೆ ಬಲಿಯಾಗಿ, ಅವರ ಎಂಚಲಿಗೆ ನೀವು ಬಲಿಯಾಗಿ, ನೀವು ಒಂದು ಸಮೂಹವನ್ನು ನಿಂದಿಸುವ ಮೂಲಕ ಈ ನಾಡಿಗೆ ಬೆಂಕಿ ಕೊಡಲು ನೀವು ಪ್ರಯತ್ನವನ್ನು ಮಾಡುವುದಾದರೆ, ನಿಮ್ಮಂತಹ ಎಲ್ಲಾ ಕ್ರೂರಿಗಳನ್ನು, ಎಲ್ಲಾ ಹಿಂಸೆಗಳಿಗೆ ಪ್ರಚೋದನೆ ನೀಡುವವರನ್ನು ಈ ನಾಡಿನ ಹಿಂದೂಗಳು ಮತ್ತು ಮುಸಲ್ಮಾನರು ಒಟ್ಟಿಗೆ ಸೇರಿ ಈ ನಾಡಿನಿಂದ ನಾವು ಗಡಿಪಾರು ಮಾಡುತ್ತೇವೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಪ್ರೀತಿಯ ಸಹೋದರರೇ, ಇಲ್ಲಿ ಹಿಂಸೆಯನ್ನು ಮಾಡುವವರು ಈ ನಾಡಿಗೆ ಅಗತ್ಯವಿಲ್ಲ. ಈ ನಾಡಿನಲ್ಲಿ ಮುಸಲ್ಮಾನರು ಬದುಕಬಾರದು ಎಂದು ಹೇಳುವವರು ಈ
ನಾಡಿಗೆ ಅಗತ್ಯವಿಲ್ಲ. ಈ ನಾಡಿನಲ್ಲಿ ಹಿಂದೂಗಳು ಬದುಕಬಾರದು ಎಂದು ಹೇಳುವವರು ಈ ನಾಡಿನಲ್ಲಿ ಅಗತ್ಯವಿಲ್ಲ. ಈ ನಾಡಿನಲ್ಲಿ ಬದುಕಬೇಕಾದವರು ಪ್ರೀತಿಯ ಸಹೋದರರೇ, ಈ ನಾಡಿನ ಸುಂದರವಾದ ಸಂವಿಧಾನವನ್ನು ಅಂಗೀಕರಿಸುವ, ಈ ನಾಡಿನ ಸುಂದರವಾದ ಸಾರ್ವಭೌಮತೆಯನ್ನು ಅಂಗೀಕರಿಸುವ, ಈ ನಾಡಿನಲ್ಲಿರುವ ಜಾತ್ಯತೀತತೆಯನ್ನು ಅಂಗೀಕರಿಸುವ ಜನರಾಗಿದ್ದಾರೆ ಈ ನಾಡಿನಲ್ಲಿ ಬದುಕಬೇಕಾಗಿರುವುದು. ಆದ್ದರಿಂದ ಪ್ರೀತಿಯ ಸಹೋದರರೇ, ಕೇವಲ ಒಂದು ಧರ್ಮ ಮಾತ್ರವಲ್ಲ ಭಾರತ ದೇಶದಲ್ಲಿರಬೇಕಾಗುವುದು. ಭಾರತ ದೇಶವನ್ನು ಒಂದು ಗುಲಿಸ್ತಾನ್, ಹೂದೋಟ ಎಂದು ಬಣ್ಣಿಸಿದವರಿದ್ದಾರೆ. ಪ್ರೀತಿಯ ಸಹೋದರರೇ, ಹೂದೋಟ ಅಂತ ಹೇಳುವಾಗ ಅಲ್ಲಿ ಕೇವಲ ಒಂದು ಬಗೆಯ ಹೂ ಮಾತ್ರ ಇದ್ದರೆ ಯಾವತ್ತದು ಚಂದ ಕಾಣಲು ಸಾಧ್ಯವಿಲ್ಲ. ವೈವಿಧ್ಯಮಯವಾದ ಹೂಗಳು, ವೈವಿಧ್ಯಮಯವಾದಂತಹ ಹೂಗಳು, ವೈವಿಧ್ಯಮಯವಾದ ಸೌರಭವನ್ನು ಸೂಸುವಂತಹ ಹೂಗಳು ಈ ನಾಡಿನಲ್ಲಿ ಅಗತ್ಯವಿದೆ. ಅದಾಗಿದೆ ವೈವಿಧ್ಯಮಯವಾದಂತಹ ಧರ್ಮಗಳು. ಆ ಧರ್ಮಗಳ ಮೂಲಕ ಪ್ರೀತಿಯ ಸಹೋದರರೇ, ಈ ನಾಡಿನ ಸಾರ್ವಭೌಮತೆಯನ್ನು ನಾವು ಎತ್ತಿ ಹಿಡಿದು ನಾವು ಮುನ್ನೋಗಬೇಕಾಗಿದೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶಗಳು ಆ ರೀತಿಯಲ್ಲಾಗಿತ್ತು. ಒಂದು ವಿಶಾಲವಾದ ಸಾಮ್ರಾಜ್ಯದಲ್ಲಿ ಬದುಕುವಾಗ ಪ್ರೀತಿಯ ಸಹೋದರರೇ, ಸರ್ವ ಜನರು ಕೂಡ ಸೇರಿ ಬದುಕುವಂತಹ ಸನ್ನಿವೇಶದಲ್ಲಿ ಯಾವ ರೀತಿಯಲ್ಲಾಗಿರಬೇಕು ಎಂಬುದನ್ನು ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತನ್ನ ಜೀವನದಲ್ಲಿ, ತನ್ನ ಬದುಕಿನಲ್ಲಿ ಅವರು ತೋರಿಸಿಕೊಟ್ಟಿದ್ದಾರೆ. ಪ್ರೀತಿಯ ಸಹೋದರರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಯಾ ಅಯ್ಯುಹನ್ ನಾಸ್ ಇನ್ನ ರಬ್ಬಕುಂ ವಾಹಿದ್. ಓ ಜನರೇ, ನಿಮ್ಮೆಲ್ಲರ ಸೃಷ್ಟಿಕರ್ತರು ಒಬ್ಬನಾದ ಅಲ್ಲಾಹನಾಗಿದ್ದಾನೆ. ವ ಇನ್ನ ಅಬಾಕುಂ ವಾಹಿದ್. ನಿಮ್ಮೆಲ್ಲರ ತಂದೆಯೂ ಕೂಡ ಆದಂ ನಬಿ ಅಲೈಹಿಸ್ಸಲಾಂ ಅವರಾಗಿದ್ದಾರೆ. ಕುಲ್ಲುಕುಂ ಆಮಿನ್ ಆದಂ. ನೀವೆಲ್ಲರೂ ಕೂಡ ಆದಂ ಸಂತತಿಯಾಗಿದ್ದೀರಿ. ವ ಆದಮ ಮಿನ್ ತುರಾಬ್. ಆದಂ ಅಲೈಹಿಸ್ಸಲಾಂ ಅವರನ್ನು ಅಲ್ಲಾಹು ಮಣ್ಣಿನಿಂದ ಸೃಷ್ಟಿ ಮಾಡಿದ್ದಾನೆ. ವಲೈಸ ಲಿ ಅರಬಿನ್ ಫضಲುನ್ ಅಲಾ ಅಜ್ಮೀನ್. ಯಾವತ್ತೂ ಕೂಡ ಅರಬಿಯೇತರಿಗಿಂತ ಯಾವುದೇ ಸ್ಥಾನಮಾನಗಳಿಲ್ಲ. ಅದೇ ರೀತಿ ವಲಾ ಅಬಿಯದ ಅಲಾ ಅಸ್ವದ. ಬಿಳಿಯನಿಗೆ ಕರಿಯರಿಗಿಂತ ಯಾವುದೇ ಸ್ಥಾನಮಾನಗಳಿಲ್ಲ. ಎಲ್ಲರೂ ಕೂಡ ಸಮಾನರು ಎಂದು ಈ ಜಗತ್ತಿನ ಮುಂದೆ ಸಾರಿದ ಪ್ರವಾದಿಯಾಗಿದ್ದರು ಸಯ್ಯದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಆದ್ದರಿಂದಲೇ ಪ್ರೀತಿಯ ಸಹೋದರರೇ, ಆ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಯಾರಾದರೂ ಕೇವಲ ಒಂದು ಪ್ರವಾದಿಯಾಗಿ ಮಾತ್ರ ತಿಳಿದುಕೊಂಡಿದ್ದರೆ ಖಂಡಿತವಾಗಿ ನಿಮಗೆ ತಪ್ಪು ಸಂಭವಿಸಿದೆ. ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು he is not only prophet. ಅವರು ಕೇವಲ ಒಬ್ಬರ ಪ್ರವಾದಿ ಮಾತ್ರವಾಗಿರಲಿಲ್ಲ. ಮದೀನಾದಲ್ಲಿರುವಂತಹ ಒಬ್ಬ ಪೊಲೀಸ್ ಅಧಿಕಾರಿ, ಮದೀನಾದ IGP ಆಗಿದ್ದರು ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಮದೀನಾದ ಕೋರ್ಟಿನ ಸುಪ್ರೀಂ ಜಡ್ಜಿಯಾಗಿದ್ದರು ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಡಾಕ್ಟರ್ ಬರ್ನಾರ್ಡ್ ಶಾ ಅವರ ಮಾತಿನಲ್ಲಿ ಹೇಳುವುದಾದರೆ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮದೀನಾದ ಸೈನ್ಯಾಧಿಕಾರಿಯಾಗಿದ್ದರು. ಆದ್ದರಿಂದಲೇ ಮದೀನಾ ಅಲೈಹಿ ವಸಲ್ಲಮ ಪರಿವರ್ತನೆ ಮಾಡಿದರು. ನೀವು ಇವತ್ತು ನೋಡಿ, ಭಾರತ ದೇಶದಲ್ಲಿ 2,000ಕ್ಕೂ ಮಿಕ್ಕ ಜೈಲುಗಳಿವೆ. 2,000 ಜನರಿಗೆ ಒಬ್ಬರಂತೆ ಪೊಲೀಸ್ ಅಧಿಕಾರಿಗಳಿಗೆ ನಾಡಿನಲ್ಲಿದ್ದಾರೆ. 3 ಲಕ್ಷಕ್ಕೂ ಮಿಕ್ಕ ಕೈದಿಗಳು ಇವತ್ತು ಜೈಲಿನಲ್ಲಿ ಕೊಳೆಯುತ್ತಾ ಇದ್ದಾರೆ. ಹೇಳ್ತಾ ಇದ್ದೇನೆ ಪ್ರೀತಿಯ ಸಹೋದರರೇ, ಲಕ್ಷಾಂತರ ಮಂದಿ ಪೊಲೀಸರು ನಮ್ಮ ನಾಡಿನಲ್ಲಿದ್ದು ಕೂಡ ಇಲ್ಲಿ ಅಕ್ರಮಗಳನ್ನು ತಡೆಗಟ್ಟಲು ಸಾಧ್ಯವಾಗ್ತಾ ಇಲ್ಲ, ಅನ್ಯಾಯಗಳನ್ನು ತಡೆಗಟ್ಟಲು ಸಾಧ್ಯವಾಗ್ತಾ ಇಲ್ಲ. ಯಾಕಂತ ಕೇಳಿದರೆ ಆಧ್ಯಾತ್ಮಿಕವಾದ ಬೋಧನೆಗಳ ಬದುಕನ್ನು ಈ ಜಗತ್ತಿನ ಮುಂದೆ ಸಾರಿ ಆ ಭಾಷಣಕ್ಕಿಂತ 1 ನಿಮಿಷದ ಬದುಕು, ಮಾದರಿಯೋಗ್ಯವಾದಂತಹ ಬದುಕು ಅತ್ಯಂತ ಉತ್ತಮವಾಗಿದೆ ಎಂದು ಪ್ರಾಕ್ಟಿಕಲ್ ಆಗಿ ಈ ಜಗತ್ತಿನ ಮುಂದೆ ತೋರಿಸಿದ ನಾಯಕರಾಗಿದ್ದರು ಸಯ್ಯದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಆದ್ದರಿಂದಲೇ ಪ್ರೀತಿಯ ಸಹೋದರರೇ, ಮುಸಲ್ಮಾನರ ಕುರಿತು ಹೇಳುವುದಾದರೆ ಮುಸಲ್ಮಾನರ ಐಹಿಕ ಮತ್ತು ಪಾರತ್ರಿಕವಾದ ಎಲ್ಲ ಯಶಸ್ವಿನ ನಾಯಕರು ಸಯ್ಯದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಾಗಿದ್ದಾರೆ. ಆದ್ದರಿಂದಲೇ ಮುಸಲ್ಮಾನರು ತನ್ನ ತಂದೆ ತಾಯಿಗಳಿಗಿಂತ, ತನ್ನ ಕುಟುಂಬಗಳಿಗಿಂತ, ತನ್ನ ಸರ್ವಸ್ಯಕ್ಕಿಂತಲೂ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಪ್ರೀತಿ ಮಾಡುತ್ತಾ ಇದ್ದಾರೆ. ಆದ್ದರಿಂದ ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಮುಟ್ಟಿದರೆ ಈ ನಾಡಿನಲ್ಲಿ ನಾವು ನಿರಂತರವಾಗಿ ಕಾನೂನು ಹೋರಾಟಗಳನ್ನು ಮಾಡುತ್ತೇವೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ಅಜಿತ್ ಅವರು ಇನ್ನು ಆ ಒಂದು ಚಾನೆಲ್ ನಲ್ಲಿ ಮುಂದುವರಿಯಲು ಯಾವತ್ತೂ ಕೂಡ ಅವರಿಗೆ ಯೋಗ್ಯತೆ, ಅರ್ಹತೆ ಎಂಬುದು ಇಲ್ಲ. ಯಾಕಂತ ಕೇಳಿದರೆ
ಹೇಳಿದರೆ ಅವರು ವ್ಯಭಿಚಾರ ಮಾಡಿರೋದು ಈ ನಾಡಿನ ಸಂವಿಧಾನವನ್ನಾಗಿದೆ. ಈ ನಾಡಿನ ಸಂವಿಧಾನದ 4ನೇ ಭಾಗವಾಗಿರುವಂತಹ ಮಾಧ್ಯಮವನ್ನಾಗಿದೆ. ಮಾಧ್ಯಮದ ವಿರುದ್ಧ ಮಾಧ್ಯಮವನ್ನು ದುರುಪಯೋಗ ಮಾಡಿ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೂ ಕೂಡ ಅಪಮಾನವಾಗುವ ರೀತಿಯಲ್ಲಿ ಅವರು ತನ್ನ ವಾದ ವಿಚಾರವನ್ನು ಮಂಡನೆ ಮಾಡಿದ್ದಾರೆ. ಆದ್ದರಿಂದ ಮಾಧ್ಯಮ ಪ್ರತಿನಿಧಿಗಳು ಸಹಿತ ಆ ಅಜಿತ್ನ ವಿರುದ್ಧ ನಿರಂತರವಾದ ಹೋರಾಟಗಳನ್ನು ಮಾಡಿ ಆತನನ್ನು ಬಂಧಿಸುವ ಮೂಲಕ ಮುಸ್ಲಿಂ ಉಮ್ಮತ್ತಿಗೆ ಅಥವಾ ಭಾರತ ದೇಶಕ್ಕೆ ನ್ಯಾಯವನ್ನು ಕೊಡಬೇಕು ಎಂದು ಈ ನಾಡಿನ ಘನವತ್ತ ಸರ್ಕಾರದೊಂದಿಗೆ ಇಲ್ಲಿ ಸೇರುವಂತಹ ಸಾವಿರಾರು ಮಂದಿಯ ಮುಂದೆ ಬೇಡಿಕೆಗಳನ್ನು ಇಡುತ್ತಾ ಅಲ್ಲಾಹು ಸುಬ್ಹಾನಹು ವ ತಆಲಾ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೊತೆ ಸ್ವರ್ಗದಲ್ಲಿ ಸೇರಲು ನಮಗೆ ತೌಫೀಕನ್ನು ನೀಡಲಿ. ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಯಾರು ನಿಂದಿಸಿದರೂ ಕೂಡ, ಯಾರು ಹೀಯಾಳಿಸಿದರೂ ಕೂಡ ಅವರ ಮೇರು ವ್ಯಕ್ತಿತ್ವವನ್ನು ನಂದಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಯುರೀದೂನ ಲಿಯುತ್ಫಿಕು ನೂರಲ್ಲಾಹಿ ಬಿಅಫ್ವಾಹಿಹಿಂ, ಅವರು ತಮ್ಮ ನಾಲಿಗೆಯ ಮೂಲಕ ಒಂದು ಬೃಹತ್ತಾದ ಜ್ಯೋತಿಯನ್ನು, ಒಂದು ಬೃಹತ್ತಾದ ಬೆಳಕನ್ನು ನಂದಿಸುವಂತಹ ಪ್ರಯತ್ನವನ್ನು ಮಾಡುತ್ತಾರೆ. ಅಲ್ಲಾಹು ಯುತಿಮ್ಮು ನೂರಿಹಿ, ಅಲ್ಲಾಹು ಸುಬ್ಹಾನಹು ವ ತಆಲಾ ಆ ಬೆಳಕನ್ನು ನಂದಿಸಲು ಬಿಡುವುದಿಲ್ಲ. ಆ ಬೆಳಕು ಯಾವತ್ತೂ ನಂದಿ ಹೋಗುವುದಿಲ್ಲ. ಆ ಬೆಳಕು ಎಲ್ಲ ಕಾಲಗಳಲ್ಲೂ ಕೂಡ ಸರ್ವವ್ಯಾಪಿಯಾಗಿ ನೆಲೆ ನಿಲ್ಲುತ್ತದೆ ಎಂದು ಪವಿತ್ರವಾದ ಕುರ್ಆನ್ ಹೇಳ್ತದೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ಇವತ್ತು ಅಜಿತಿನಿಂದಾಗಿ ಈ ಮುಸ್ಲಿಂ ಸಮೂಹಕ್ಕೆ, ಇಡೀ ಮುಸ್ಲಿಂ ಸಮೂಹಕ್ಕೆ ಇವತ್ತು ನೋವಾಗಿದೆ. ಆ ನೋವಾಗಿದೆ ಇಲ್ಲಿ ತನ್ನ ಅಮೂಲ್ಯವಾದ ಸಮಯವನ್ನು ಬದಿಗಿಟ್ಟುಕೊಂಡು ಮಹಾತ್ಮರಾದ ಸೈಯದುನಾ ಮೂರತ್ತ ತಂಗಳ್ರವರು ನಮ್ಮ ವೇದಿಕೆಗೆ ಬಂದಿರೋರು, ಅದೇ ರೀತಿ ಸೈಯದುನಾ ಅಶ್ರಫ್ ತಂಗಳ್ರವರು ನಮ್ಮ ವೇದಿಕೆಗೆ ಬಂದಿರೋರು, ಅದೇ ರೀತಿ ನಮ್ಮೆಲ್ಲರ ಆತ್ಮೀಯ ನಾಯಕರಾಗಿರುವ ಶೇಖುನಾ ಅಬ್ಬಾಸ್ ಶರಫುಲ್ ಉಲಮಾ ಅಬ್ಬಾಸ್ ಉಸ್ತಾದರವರು ಬಂದಿರುವುದು ತನ್ನ ಇಳಿ ವಯಸ್ಸಿನಲ್ಲೂ ಕೂಡ ಈ ನಾಡಿಗೆ ಬೇಕಾಗಿ ಪವಿತ್ರವಾದ ಅಹ್ಲು ಸುನ್ನತಿ ವಲ್ ಜಮಾಅತಿಗಾಗಿ ಕಾರ್ಯಾಚರಣೆ ಮಾಡುವ ಶರಫುಲ್ ಉಲಮಾ ಅಬ್ಬಾಸ್ ಉಸ್ತಾದರವರು ಕಟ್ಟಿ ಬೆಳೆಸಿದಂತಹ ಬೃಹತ್ತಾದ ಅಲ್ ಮದೀನಾ ಸಂಸ್ಥೆಯ 25ನೇ ವಾರ್ಷಿಕವು ಸಿಲ್ವರ್ ಜೂಬಿಲಿ ಕಾರ್ಯಕ್ರಮವು ವೈವಿಧ್ಯಮಯವಾದ 25 ಕಾರ್ಯಕ್ರಮಗಳ ಮೂಲಕ ಇನ್ಶಾ ಅಲ್ಲಾಹ್ ಅಲ್ ಮದೀನಾದಲ್ಲಿ ಫೆಬ್ರವರಿ 1, 2, 3 ತಾರೀಕುಗಳಂದು ನಡೆಯುವಾಗ ಈ ನಾಡಿನಲ್ಲಿರುವ ಎಲ್ಲ ಅಹ್ಲು ಸುನ್ನತಿ ವಲ್ ಜಮಾಅತಿನ ಕಾರ್ಯಕರ್ತರು, ಹಿತೈಷಿಗಳು, ಅಭಿಮಾನಿಗಳು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಮಾತ್ರ ಈ ಸಂದರ್ಭದಲ್ಲಿ ಹಾರೈಸುತ್ತಾ ಮಾತಿಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತಿಗೆ ಕಡಿವಾಣ. ವಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. മകനും മുമ്പായി എല്ലാവർക്കും അവരുടെ സ്ഥലത്തേക്ക് എത്തേണ്ടതുകൊണ്ട് പ്രത്യേകമായി ഉസ്താദന്മാർക്ക് മദ്രസയിലെത്താനുള്ളതുകൊണ്ട് ഞാൻ സംസാരിക്കാൻ ഉദ്ദേശിക്കുന്നില്ല. അള്ളാഹു നമ്മുടെ ഇസ്സത്ത് അള്ളാഹു നിലനിർത്തി തരുമാറാകട്ടെ. നമ്മളെല്ലാവരും ഹബീബായ നബിൻ്റെ മുഹിബ്ബീങ്ങളാവണം, നബിൻ്റെ ആശിഖീങ്ങളാവണം. എല്ലാ സമയത്തും നമ്മൾ ഹബീബായ നബിനെ അങ്ങേയറ്റം സ്നേഹിക്കണം. അള്ളാഹുവെ, ഞങ്ങളുടെ ഹബീബായ നബിൻ്റെ മുഹിബ്ബീങ്ങളിൽ പെടുത്തണമല്ല, നബിൻ്റെ ആശിഖീങ്ങളിൽ പെടുത്തണമല്ല. ഞങ്ങളുടെ ഇസ്സത്ത് നീ കാക്കണം റഹ്മാനെ, മുസ്ലിമീങ്ങളെ ഇസ്സത്തിലാക്കണമല്ല. എല്ലാവിധ ഷർറുകളെ തൊട്ടും ഞങ്ങളെ നീ കാക്കണം റഹ്മാനെ. ഞങ്ങളുടെ ആഖിറത്ത് നന്നാക്കി തരണം റഹ്മാനെ. മഹാനായ സാദാത്തുക്കൾ, പുറത്തങ്ങൾ അടക്കമുള്ള മഹാന്മാർ ഇവിടെയുണ്ട്. വലിയ ബർക്കത്തുള്ള സദസ്സാണ്. അള്ളാഹു നമ്മുടെ എല്ലാ കാര്യവും റാഹത്തിലാക്കി തരുമാറാകട്ടെ. നമ്മുടെ പാത്തൂർ ഉസ്താദോട് അൽഹംദുലില്ലാ വളരെ സന്തോഷം. അള്ളാഹു ഇതേ നിരക്ക് നമ്മുടെ എല്ലാവരെയും ഹബീബായ നബിൻ്റെ കൂടെ സ്വർഗത്തിലുള്ള ഒരുമിച്ച് കൂട്ടി തരുമാറാകട്ടെ എന്ന് മാത്രം പറഞ്ഞുകൊണ്ട് നിർത്തുന്നു. അസ്സലാമു അലൈക്കും വറഹ്മത്തുള്ളാഹി വബറകാതുഹു. മറ്റിതര സമുദായ അംഗങ്ങൾക്ക് ഈ പ്രസ്ഥാനത്തിൻ്റെ അഭിവാദ്യങ്ങൾ. കാര്യങ്ങൾ പകൽ വെളിച്ചം പോലെ എല്ലാവർക്കും മനസ്സിലായതാണ്. ഒരു പ്രവാചകരെ നിന്യമായി കാണുകയും ആ പ്രവാചകരെ ലോകത്ത് ആ പ്രവാചകരുടെ അനുയായികളല്ലാത്തവർ പോലും പുകഴ്ത്തി പറയുകയും ചെയ്ത സയ്യിദനാ മുഹമ്മദ് റസൂലുള്ളാഹി തങ്ങളെ വളരെ മോശമായ രീതിയിൽ ചിത്രീകരിച്ച ഒരു ജീവി എന്ന് അദ്ദേഹത്തിന് വേണമെങ്കിൽ പറയാം. അവിടെ ഹിന്ദു, മുസൽമാൻ, ക്രിസ്ത്യൻ, നയിച്ച ഏതുമില്ല. എല്ലാവരും പ്രവാചകരെ ബഹുമാനിക്കുന്നവരാണ്, പരസ്പരം ബഹുമാനിക്കുന്നവരാണ്.
നമ്മൾ ശ്രീകൃഷ്ണനെയും ശ്രീബുദ്ധനെയും ബഹുമാനിക്കുന്നു, അവർ മുഹമ്മദ് നബിയും ഈസാ നബിയും ബഹുമാനിക്കുന്നു. അങ്ങനെ പരസ്പരം സൗഹാർദ്ദവും മമതയും സ്നേഹവും നിലനിന്ന് പോകുന്ന ഒരു പ്രഖ്യാപനമാണ് ഈ നമ്മുടെ മഹാഭാരതം, ഇന്ത്യ രാജ്യം. ഈ രാജ്യത്തിൽ ശിഥിലീകരണം സൃഷ്ടിക്കാൻ വേണ്ടി വന്ന ഈ ശിഥില ശക്തികളെ എല്ലാ ചാനലുകാരും, എല്ലാ വാർത്താ മാധ്യമങ്ങളും, എല്ലാ സോഷ്യൽ മീഡിയകളും ഇതൊരു വലിയ ദൗത്യമായി ഏറ്റെടുക്കണം. ഇന്ന് ലോകത്ത് ഏറ്റവും കൂടുതൽ ചലനം സൃഷ്ടിക്കാൻ പറ്റുന്നത് മീഡിയകൾക്കാണ്. അതുകൊണ്ട് തന്നെ എൻ്റെ മീഡിയകളോട് ഈ സമയത്ത് അഭ്യർത്ഥിക്കാനുള്ളത്, നിങ്ങളെല്ലാവരും ഒറ്റക്കെട്ടായിക്കൊണ്ട് ഈ മോശമായ ശബ്ദത്തിനെതിരെ, ഈ നീചമായ ശബ്ദത്തിനെതിരെ, ഈ വിഷയത്തിനെതിരെ നിങ്ങളെല്ലാവരും ഒറ്റക്കെട്ടായി ശബ്ദിക്കണമെന്ന് ഇവിടെ കൂടിയ എല്ലാ ജനങ്ങൾക്ക് വേണ്ടി ഞാൻ അഭ്യർത്ഥിക്കുകയാണ്. അല്ലാഹു സുബ്ഹാനഹു വ തആല നമ്മുടെ ഇസ്സത്ത് അല്ലാഹു നിലനിർത്തിക്കൊണ്ട് അവസാനം മരിക്കുന്നത് വരേക്കും ഈ മഹാഭാരതത്തിന്റെ മണ്ണിൽ ഇസ്സത്തോടു കൂടി ജീവിക്കാൻ സർവശക്തനായ ഖവിയായ മതീനായ റബ്ബ് തൗഫീഖ് നൽകുമാരാകട്ടെ. അസ്സലാമു അലൈക്കും വറഹ്മത്തുള്ളാഹി വബറകാതുഹു. വലൈക്കും വറഹ്മത്തുള്ളാഹി വബറകാതുഹു. വേദിയിരിക്കുന്ന പ്രഗത്ഭരായ സാദാത്യങ്ങളെ, പണ്ഡിതന്മാരെ, വിശിഷ്യ അബ്ബാസ് മുസ്ലിയാറുകളെ, അതുപോലെ മറ്റുള്ള ഉസ്താദന്മാരെ, നാം ഇവിടെ ഒരുമിച്ച് കൂടിയിരിക്കുന്നത് നമുക്കറിയാം, ഒരു ചാനലിൽ കൂടി നബി സല്ലല്ലാഹു അലൈഹി വസല്ലമ തങ്ങളെ അങ്ങേയറ്റം മോശമായ നിലക്ക് ചിത്രീകരിച്ചുകൊണ്ട് വാർത്ത പ്രചരിപ്പിക്കുകയും പ്രചരണം നടത്തുമ്പോൾ അതിനെ നമുക്ക് കേട്ട് അടയിക്കാൻ സാധ്യമല്ല. മോമിനീങ്ങളെ സംബന്ധിച്ചിടത്തോളം കാരണം അസ്റഫുൽ റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങൾ പഠിപ്പിക്കുന്നത് ലാ യുമിനു അഹദുക്കും ഹത്താ അകൂന അഹബ്ബ ഇലൈഹി മിൻ വാലിദിഹി വവലദിഹി വന്നാസി അജ്മഈൻ. നമുക്ക് ഏറ്റവും മോമിനീങ്ങളാകുന്ന നമുക്ക് വളരെ ഓരോ മനുഷ്യർക്കും മോമിനീങ്ങൾക്ക് അവൻ്റെ ഹൃദയത്തെ റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങളോടുള്ള ഹുബ്ബ്, ആ മഹബത്ത് കാമിലായി എല്ലാത്തിനേക്കാളും വലുതായി അസ്റഫുൽ റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങളോടുള്ള സ്നേഹം ഉണ്ടാവുന്നത് മുഅ്മിനല്ല എന്നാണ് നബി സല്ലല്ലാഹു അലൈഹി വസല്ലം തങ്ങൾ പഠിപ്പിക്കുന്നത്. അതുകൊണ്ട് അതിനെ ഒരു പ്രതിഷേധം അറിയിച്ചുകൊണ്ടാണ്, അത് അറിയിക്കാനാണ് നാം ഇവിടെയൊക്കെ ഒരുമിച്ചുകൊണ്ടിരിക്കുന്നത്. അല്ലാഹു സുബ്ഹാനഹു വ തആല നാം ഇവിടെ ചെലവഴിച്ച ഈ സമയങ്ങളൊക്കെ അല്ലാഹു സുബ്ഹാനഹു വ തആല പൊരുത്തപ്പെടുകയും അസ്റഫുൽ റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങൾ സന്തോഷിക്കുന്ന മജ്ലിസിൽ പെടുത്തി നമുക്കതിന് അർഹമായ കൂലി സവാബ് നൽകി. റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങളുടെ മഹബത്ത് നമുക്ക് എല്ലാവർക്കും അല്ലാഹു സുബ്ഹാനഹു വ തആല ഏറ്റി തരട്ടെ. റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങളുടെ ശഫാഅത്ത് നമുക്ക് എല്ലാവർക്കും പ്രദാനം ചെയ്തു തരട്ടെ. പ്രത്യേകിച്ച് റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങളുടെ ശറഫാക്കപ്പെട്ട കയ്യിൽ നിന്ന് ഹൗദുൽ കൗസർ മഹാജി കുടിക്കാനുള്ള ഭാഗ്യം, ആ ഭാഗ്യവാന്മാരിൽ റബ്ബ് സുബ്ഹാനഹു വ തആല നാം എല്ലാവരെയും പിടിച്ചു തരട്ടെ എന്നിട്ട് മാത്രം പ്രാർത്ഥിച്ചുകൊണ്ട് ഞാൻ നിർത്തുന്നു. അസ്സലാമു അലൈക്കും വറഹ്മത്തുള്ളാഹി വബറകാതുഹു. സാദാത്തുക്കൾ, ഉലമാക്കളെ, അൽഹംദുലില്ലാഹ്, അല്ലാഹു സുബ്ഹാനഹു വ തആല നമുക്ക് ഹബീബായ റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങളെ നേരിൽ കാണാനുള്ള സൗഭാഗ്യം നൽകിയിട്ടില്ലെങ്കിലും എത്രയോ വർഷങ്ങൾക്ക് മുമ്പ് നമ്മളിൽ നിന്ന് വിട പറഞ്ഞ് മദീന മുനവ്വറയിൽ അന്ത്യവിശ്രമം കൊള്ളുന്നുണ്ടെങ്കിലും നമ്മുടെ ഒക്കെ കൽബിൽ പൊന്നാര റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങൾ ഇന്നും മായാതെ മറയാതെ ജീവിച്ചിരിക്കുന്നു എന്നതിൻ്റെ ഏറ്റവും വലിയ തെളിവാണ് ആ മദീനയിൽ നിന്ന് ആയിരക്കണക്കിന് ദൂരമുള്ള ഈ ചെറിയ ഈ നാട്ടിൽ വെച്ചുകൊണ്ട് നമുക്ക് ഇങ്ങനെ ഹബീബായ തങ്ങളുടെ പേരിൽ ഒരുമിച്ച് കൂടാൻ കഴിഞ്ഞത്. അല്ലാഹു തആല ഇതുമൂലം ഇതിൻ്റെ ഹക്ക് കൊണ്ട് പൊന്നാര തങ്ങളെ കൂടെ തങ്ങളെ ജിവാറിലായി സ്വർഗത്തിൽ ഒരുമിച്ച് കൂടാൻ അല്ലാഹു തൗഫീഖ് നൽകുമാറാകട്ടെ. ഇതുപോലത്തെ കൂട്ടായ്മയുടെ ഹക്ക് കൊണ്ട് അല്ലാഹു തആല നമ്മുടെ ഈമാനും തഖ്വയും ഒക്കെ വർദ്ധിപ്പിച്ചു തരുമാറാകട്ടെ എന്ന് മാത്രം ദുആ ചെയ്തുകൊണ്ട് സർവ്വവിധ ആശംസകളും അറിയിക്കുന്നു. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುಟುಂಬಸ್ಥರಾದಂತಹ 3 ಸಾದಾತುಗಳು ನಮ್ಮ ವೇದಿಕೆಯಲ್ಲಿದ್ದಾರೆ. ಉಲಮಾಗಳಿದ್ದಾರೆ, ಶರಫುಲ್ ಉಲಮಾ ಇದ್ದಾರೆ. ಇವರ ಸನ್ನಿಧಿಯಲ್ಲಿ ಭಾಷಣ ಮಾಡೋದು ನನಗೆ ಬಹಳಷ್ಟು ಹೆದರಿಕೆ ಉಂಟು ಮಾಡಿದೆ. ಆದರೆ ಒಂದು ವಿಷಯ ನಿಮಗೆ ತಿಳಿಸಲಿಕ್ಕೆ ಮಾತ್ರ, ಭಾಷಣ ಅಲ್ಲ. ಅಜಿತ್ತಿನ ಮೇಲೆ 800 ಕರ್ನಾಟಕ ಸ್ಟೇಟಿನಲ್ಲಿ 800 ಕೇಸುಗಳನ್ನು ಜನರು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ 2 FIR ಆಗಿದೆ.
ಅದು FIR ಆದ ಎಲ್ಲ ಕೇಸುಗಳನ್ನು ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಯಾಕಂದರೆ ಒಂದು ಕೇಸಿಗೆ ಒಂದು ನಿರ್ದೇಶನ ಇದೆ. ಅವ ಈ ಮಾತನ್ನು ಆಡಿದ್ದು ಬೆಂಗಳೂರಿನ ಜುರಿಡಿಕ್ಷನ್ನಲ್ಲಿ ಈ ಕೇಸಿನ ತೀರ್ಮಾನ ಆಗಬೇಕು. ಅದಕ್ಕೆ ಇಲ್ಲಿರುವ ಎಲ್ಲ ಮಂಗಳೂರಿನಲ್ಲಿ, ಬೈಂದೂರಿನಲ್ಲಿ, ಚಿಕ್ಕಮಗಳೂರಿನಲ್ಲಿ, ಮೋಂಟುಗೋಳಿಯಲ್ಲಿ, ಕೋಣಾಜಲ್ಲಿ ಆದಂಥ ಎಲ್ಲ ಕೇಸುಗಳನ್ನು ಬ್ಯಾಂಗ್ಳೂರಿಗೆ, ಇದನ್ನು ತಿಳಿದುಕೊಂಡು ಈ ಜನರ ಆಕ್ರೋಶವನ್ನು ನೋಡಿಕೊಂಡು ಅಜಿತ್ ಕ್ಷಮಾಪಣೆ ಮಾಡಿಬಿಟ್ಟ. ಅತ್ತ ಕೂಗಿದ, ತನ್ನ ಸ್ನೇಹಿತರಿಗೆ ಹೇಳಿದ, ನನಗಿದು ಗೊತ್ತಿರಲಿಲ್ಲ ಅಂತ ಹೇಳಿ ಅದು. ಆದರೆ ಜನರು ಸುಮ್ಮನೆ ಆಗುವುದಿಲ್ಲ. ಅಂದರೆ ಇವನ ತಮಾಷೆ ಇದು. ಭಗವಾನ್ ಅಂತ ಹೇಳುವ ಒಂದು ಹಿಂದೂ ರಾಮನನ್ನು ವಿಮರ್ಶಿಸಿದ್ರು, ಅವನಿಗೆ ಅದರ ಉತ್ತರ ಕೊಡಬೇಕಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದಕ್ಕೆ ಈ ಚರ್ಚೆಗೆ ಯಾಕೆ ಹೇಳಲು ತರಬೇಕು? ಇದಾಗಿದೆ ನಮ್ಮ ಪ್ರಶ್ನೆ. ಭಗವಾನ್ 2ನೇ ಆವೃತ್ತಿ ಬರೆದರು. ತಮ್ಮ ಪುಸ್ತಕದ ವಿಮರ್ಶನೆಯ ಪುಸ್ತಕ ಬಾಬರಿ ಮಸೀದಿ ಯಾಕೆ ಬೇಡ ಎಂಬ ಪುಸ್ತಕವನ್ನು ಬರೆದರು. ಆ ಪುಸ್ತಕದಲ್ಲಿ ರಾಮನನ್ನು ವಿಮರ್ಶಿಸಿದ್ದಾರೆ. 2ನೇ ಆವೃತ್ತಿ ಬರೆದರು. ಅದಕ್ಕೆ ಇದಕ್ಕಿಂತ ಜಾಸ್ತಿ ಆದಂತಹ ವಿಮರ್ಶನೆಯನ್ನು ಭಗವಾನ್ ಮಾಡಿದ್ದಾರೆ. ಇದರ ಬಗ್ಗೆ ಈ ಜನರು ಯಾರು ಚಕಾರ ಎತ್ತುವುದಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಮಾತಿಗೆ ಒಂದು ಸಂದರ್ಭದಲ್ಲಿ ಹೇಳಿಬಿಟ್ಟವ, ಏನು, ನಾನು ಅವರ ಹೆಸರನ್ನು ಹೇಳಲಿಲ್ಲ, 6ನೇ ಶತಮಾನದಲ್ಲಿ ಹೀಗೆ ಆಗಿದೆ ಅಂತ ಹೇಳಿದ್ರು. ಅವರ ಹೆಸರನ್ನು ಮೊಹಮ್ಮದ್ ಹೇಳುವಂತ ಹೆಸರನ್ನು ಹೇಳಿಲ್ಲ ಅಂತ ಹೇಳಿದ ಕೂಡಲೇ ಜನರು ವಕೀಲರು ಕೇಳಿದ್ರು, ನೀನು ಯಾಕೆ ಕ್ಷಮಾಪಣೆ ಮಾಡಿದ್ದು? ಮತ್ತೆ ಕ್ಷಮಾಪಣೆ ಮಾಡುವುದರಿಂದ ಅವ ಸಿಕ್ಕಿದ್ದ ವಾಪಸ್ 800 ಕೇಸ್ ತಮ್ಮ ವಕೀಲನ್ನು ಅವನ ಕಚೇರಿಗೆ ಹೋಗದೆ ವಕೀಲನ್ನು ಹೈಕೋರ್ಟಿನಲ್ಲಿ ವಕೀಲರನ್ನು ಮಾಡಿಕೊಂಡು ಇಲ್ಲಿ ಸ್ಟೇ ಆರ್ಡರ್, ತಾತ್ಕಾಲಿಕವಾದಂತಹ ಸ್ಟೇ, ಅರೆಸ್ಟ್ ಆಗದಂತೆ 16ನೇ ತಾರೀಕಿನವರೆಗೆ ಅವನಿಗೆ ಒಂದು ತಾತ್ಕಾಲಿಕವಾದಂತಹ ಸ್ಟೇ ಆರ್ಡರ್ ಹೈಕೋರ್ಟ್ ನೀಡಿದೆ. ನಮ್ಮ ಗವರ್ಮೆಂಟ್ ವಕೀಲರನ್ನು ಹೋಗಿ ಅಲ್ಲಿ ವಾದ ಮಾಡಿದ್ರು, ಅವನಿಗೆ ಜಾಮೀನು ಕೊಡಬಾರ್ದು ಅಂತ ಹೇಳುವಂಥ ವಿಷಯ. ಜಾಮೀನು ಕೊಡಲಿಲ್ಲ ತಾತ್ಕಾಲಿಕವಾಗಿ. ಯಾಕಂದರೆ ಈ ಕೇಸನ್ನೆಲ್ಲ ಸ್ಟಡಿ ಮಾಡಲಿಕ್ಕೆ ಗವರ್ಮೆಂಟ್ ವಕೀಲರಿಗೆ ಸಮಯ ಬೇಕು. ಅವರು 2 ದಿವಸದ ಸಮಯವನ್ನು ಕೇಳಿದರು. ಅದಕ್ಕೋಸ್ಕರ 16ನೇ ತಾರೀಕಿನವರೆಗೆ ಅವನನ್ನು ಅರೆಸ್ಟ್ ಮಾಡಬಾರ್ದು ಹೇಳುವಂಥ ಹೈಕೋರ್ಟಿನ ನಿರ್ದೇಶ. 16ನೇ ತಾರೀಕಿಗೆ ಪುನಃ ಕರೀತಾರೆ. ಅದಕ್ಕೆ ನಮ್ಮ ಕಡೆಯಿಂದ ಪ್ರೈವೇಟ್ ವಕೀಲರು ಇದ್ದಾರೆ. ಮುಜಫರ್ ಅಂತ ಹೇಳುವಂಥ ವಕೀಲರು ಅವರು ಹೇಳ್ತಾರೆ, ಹೈಕೋರ್ಟಿನ ವಕೀಲರು, ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಪ್ರೀತಿಸುವವರು ಈ ಮುಜಫರ್ ಅಂತ ಹೇಳಿದ್ರೆ ಅದು ತಪ್ಪು. ಅಲ್ಲಾಹು ಪ್ರವರ್ತಿಸಿದಷ್ಟು ನಮಗೆ ಪ್ರೀತಿಸಲು ಸಾಧ್ಯವಿಲ್ಲ. ಅದಕ್ಕೆ ಬೇಕಾದಂಥ ಶಿಕ್ಷೆ ಅಲ್ಲಾಹು ನೀಡಿ ಆಗಿದೆ, ಇನ್ನೂ ನೀಡಬೇಕು. ಕಾನೂನಾತ್ಮಕವಾಗಿ ನಮ್ಮ ವಿಮರ್ಶನೆ, ನಮ್ಮ ಹೋರಾಟ ಮುಂದುವರಿಯಲಿದೆ. ಅವನನ್ನು ಅರೆಸ್ಟ್ ಆಗಬೇಕು, ತಕ್ಕದಾದಂತಹ ಶಾಸ್ತಿ ಆಗಬೇಕು. ಮುಂದೆ ಕೂಡ ಇನ್ನೂ ಹಲವಾರು ಜನ ಹಿಂದೆ ಕೂಡ ವಿಮರ್ಶಿಸಿದ್ದಾರೆ. ಮಾನಸಿಕ ರೋಗಿಗಳಾಗಿ ಕೊನೆಗೆ ಆತ್ಮಹತ್ಯೆಯನ್ನು ಮಾಡಿದಂತಹ ಚರಿತ್ರೆ ಇದೆ. ಸಲ್ಮಾನ್ ರಶೀದಿಯ ಹೆಂಡತಿ ಬಿಟ್ಟು ಹೋದ್ರು ಮರುದಿವಸ. ಸಲ್ಮಾನ್ ರಶೀದಿಯ ಸೈತಾನ್ ವರ್ಸಸ್ ಬರೆದ ಕೂಡಲೇ ಮಾನಸಿಕ ರೋಗಿ. ಈಗ ಬುಕರ್ ಪ್ರಶಸ್ತಿ ಕೊಟ್ಟು ಅವನನ್ನು ಪ್ರೋತ್ಸಾಹಿಸಿದರು ಶತ್ರುಗಳು. ಆದರೆ ಮಾನಸಿಕ ರೋಗಕ್ಕೆ ಏನು ಮಾಡುದು? ಅಲ್ಲಾಹ್ವಿಗೆ ಶಕ್ತಿ. ಸಾದಾತುಗಳು ಇಲ್ಲಿ ಕೂತು ದುಆ ಮಾಡಿದರು. ಖಂಡಿತವಾಗಿಯೂ ಇದರ ವಿಜಯ ನನಗೆ ಸಿಗ್ತದೆ. ಅಲ್ಲಾಹು ಸುಬ್ಹಾನಹು ವ ತಆಲ ಅವನಿಗೆ ತಕ್ಕದಾದಂತಹ ಶಿಕ್ಷೆಯನ್ನು ನೀಡಲಿ ಎಂದು ಪ್ರಾರ್ಥಿಸುವುದರೊಂದಿಗೆ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.